ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸತ್ಕತೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಧರ್ಮರಾಜ್ಞಃ ಯುಧಿಷ್ಠಿರಸ್ಯ ಆಧ್ಯಾತ್ಮಿಕ ಸ್ವರೂಪಚಿಂತನ ವಿಷಯಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ
ಹರಿ ಓಂ. ಧರ್ಮರಾಜನ ಧರ್ಮದ ಪ್ರತಿನಿಧಿಯಾಗಿರ್ತಕ್ಕಂಥ ಧರ್ಮರಾಜನ ವಿಚಾರದಲ್ಲಿ ಈಗಾಗಲೇ ಅವನಲ್ಲಿದ್ದ 3 ಗುಣಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಧೃತಿ, ಆನಂತರ ಕ್ಷಮ, ಅವನಲ್ಲಿರ್ತಕ್ಕಂಥ ಧೃತಿ, ದಮ, ಕ್ಷಮ, ಅವನ 3 ಗುಣಗಳ ಬಗ್ಗೆ ನಾವು ಇಲ್ಲಿವರೆಗೂ ಚಿಂತನೆಯನ್ನು ಮಾಡಿದ್ದೇವೆ. ಧಾರ್ಮಿಕನ 4ನೇ ಲಕ್ಷಣ ಅಂತ ತಿಳ್ಕೊಂಡಂತಂದರೆ ಅಸ್ತೇಯ. ಸ್ಥೇಯ ಅಂದರೆ ಕಳ್ಳತನ, ಅಸ್ತೇಯ ಅಂತ ತಿಳ್ಕೊಂಡಂತಂದರೆ ಕಳ್ಳತನ ಮಾಡದೇ ಇರಬೇಕೆ. ಈ ಗುಣದ ಚಿಂತನೆಯನ್ನು ಮಾಡುವ ಪೂರ್ವದಲ್ಲಿ ಧರ್ಮರಾಜನ ಈ ಸ್ವರೂಪ ಚಿಂತನೆ ಮಾಡ್ತಾ ಇರುವಾಗ ಅನೇಕ ಪ್ರಶ್ನೆಗಳು ಬಂದಿವೆ. ಸುಮಾರು 10-12 ಪ್ರಶ್ನೆಗಳು ಬಂದಿವೆ. 14 ಪ್ರಶ್ನೆಗಳು ಬಂದಿವೆ. ಧರ್ಮರಾಜನ ಸಂದರ್ಭದಲ್ಲಿ ಕೇಳಲ್ಪಟ್ಟ ಪ್ರಶ್ನೆಗಳು. ಇವುಗಳಲ್ಲಿ ಪ್ರಮುಖವಾಗಿ ನಮ್ಮ ಮನೆಯ ಸಂದರ್ಭ ನಾವು ಹೇಳ್ಕೊಳ್ಬಾರ್ದು, ಏಕೆಂದರೆ ಇದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್. ಆದರೆ ನನ್ನ ಪ್ರವಚನದ ಪ್ರಥಮ ಶ್ರೋತ ಮತ್ತು ಅವತ್ತಿನ ದಿವಸ ಇವತ್ತಿನ ಈ ವಿಷಯದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ದಿನಾಲು ತಪ್ಪದೇ ಚರ್ಚೆ ಮಾಡ್ತಕ್ಕಂತಹ ನನ್ನ ಮಗಳು ಶುಭದ ಪ್ರವಚನ ಆದಾಕ್ಷಣಕ್ಕೇನೆ ಮೊಟ್ಟ ಮೊದಲು ಕೇಳ್ತಾಳೆ, ಚಿಂತನೆ ಮಾಡ್ತಾಳೆ. ಮಧ್ಯಾಹ್ನ ಸುಮಾರು 3-4 ಗಂಟೆ ಸಮಯದಲ್ಲಿ, ಇಲ್ಲ ಆಗದೇ ಇದ್ದರೆ ರಾತ್ರಿ 10 ಗಂಟೆ ನಂತರ ಇವತ್ತಿನ ಪ್ರವಚನದಲ್ಲಿ ಬಂದ ವಿಷಯಗಳೇನು ಅಂತನ್ನೋದನ್ನು ಅದರ ಬಗ್ಗೆ ಚರ್ಚೆ ಮಾಡಿ ತನ್ನ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ಅದರ ಬಗ್ಗೆ ಒಳ್ಳೆಯ ರೀತಿಯಿಂದ ಅಭ್ಯಾಸವನ್ನು ಮಾಡ್ತಾಯಿದ್ದಾಳೆ. ಅವಳು ಕಳಿಸಿದ 14 ಪ್ರಶ್ನೆಗಳು ಧರ್ಮರಾಜನ ಮೇಲೆ. ಎಲ್ಲವನ್ನೂ ಕೊಡಿ. ಇವತ್ತೊಂದೆರಡು, ನಾಳೊಂದೆರಡು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ನಾನು ಹೋಗ್ತೇನೆ. ಅವಳ ಮೊದಲನೇ ಪ್ರಶ್ನೆ ಏನು ಅಂತ ತಿಳ್ಕೊಂಡಂತಂದರೆ, ಯಮನ ಅವತಾರ ಧರ್ಮರಾಜ, ಅದೇ ಯಮನ ಅವತಾರ ವಿದುರನು ಕೂಡ. ಧರ್ಮರಾಜನಲ್ಲಿ ವಿದುರನಲ್ಲಿ ಅಂತರ ಏನು? ಅದನ್ನು ನಾನು ಕ್ರಮವಾಗಿ ನಂತರ ಹೇಳ್ತೇನೆ. ಈಗ ಮೊದಲನೇ ಪ್ರಶ್ನೆ ಅವಳದು, ಯುಧಿಷ್ಠಿರ ಆಲ್ಸೋ ನೋನ್ ಆ್ಯಸ್ ಧರ್ಮರಾಜ ಫಾಲೋಡ್ ಧರ್ಮ as said in the textbook without paying attention to exceptions, disclaimers. Why? ಅವಳ ಪ್ರಶ್ನೆ. ಧರ್ಮರಾಜ ಶಾಸ್ತ್ರದಲ್ಲಿ ಹೇಳಿದಂತೆ ಆಚರಣೆ ಮಾಡ್ತಾನೆ. ಧರ್ಮಶಾಸ್ತ್ರ ಪುಸ್ತಕದಲ್ಲಿ ಹೇಗೆ ಹೇಳಿದೆ ಹಾಗೆ ಧರ್ಮಾನುಸಾರವಾಗಿ ಧರ್ಮವನ್ನು ಮಾಡ್ತಾ ಇರುವಾಗ
ಕೆಲವು ಸಂದರ್ಭದಲ್ಲಿ ಆ ಧರ್ಮದ ನಿಯಮಗಳಿಗೆ ಸ್ವಲ್ಪ ಬೇರೆ ಅರ್ಥ ಹಚ್ಚಬೇಕಾಗ್ತದೆ. ಇಲ್ಲದೆ ಇದ್ದರೆ ಅನಾಹುತ ಆಗ್ತದೆ. ಯಾವುದು ನಿಜವಾದ ಧರ್ಮ, ಯಾವುದು ನಿಜವಾದ ಅಧರ್ಮ ಅಂತ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಆಗ್ತದೆ. ಕೌಶಿಕ ಅಂತೇಳಿ ಒಬ್ಬ ಬ್ರಾಹ್ಮಣ ಇದ್ದ. ಅವನು ನಾನು ಸತ್ಯ ಮಾತನಾಡ್ತೇನೆ ಅಂತ ಹೇಳ್ಕೊಂಡು ಅಂತೇಳಿ ಪ್ರತಿಜ್ಞೆ ಮಾಡಿದ. ಊರಲ್ಲಿದ್ದರೆ, ಸಮೂಹದಲ್ಲಿದ್ದರೆ ಸತ್ಯ ಮಾತನಾಡಲಿಕ್ಕಾಗೋದಿಲ್ಲ. ಸುಳ್ಳು ಮಾಡುವ ಹಲವು ಪ್ರಸಂಗಗಳು ಬರುತ್ತವೆ ಅಂತ ವಿಚಾರ ಮಾಡಿ ಅವನು ಊರು ಹೊರಗೆ ಒಂದು ಆಶ್ರಮವನ್ನು ಕಟ್ಕೊಂಡಿದ್ದ. ಯಾರ ಜನ ಸಂಪರ್ಕ ಬೇಡ ಅಂತ ತಿಳ್ಕೊಂಡಂತೇಳಿ. ಒಂದು ಸಲ ಹಲವು ಯಾತ್ರೆಗೆ ಹೊರಟಾಗ ಅವರನ್ನು ಸುಲಿದು ದರೋಡೆ ಮಾಡಿ ಅವರ ಹಣ ಆಭರಣ ಕಸಿದುಕೊಳ್ಳುವ ಒಂದು ದರೋಡೆಕೋರರ ಗುಂಪು ಅವರನ್ನು ಬೆನ್ನಟ್ಟಿತು. ಅವರು ಹೇಗೋ ತಪ್ಪಿಸಿಕೊಂಡು ಈ ಕೌಶಿಕ ಬ್ರಾಹ್ಮಣನ ಆಶ್ರಮಕ್ಕೆ ಬಂದರು. ಈಗ ನಮಗೆ ದರೋಡೆಕೋರರು ಬೆನ್ನಟ್ಟಿದ್ದಾರೆ, ನಿಮ್ಮ ಆಶ್ರಮದಲ್ಲಿ ಅಡುಗೆ ಕೊಡಲಿಕ್ಕೆ ಏನಾದರೂ ಸ್ಥಳ ಕೊಡಿ ಅಂತೇಳಿ. ಅವನು ಹೇಳ್ದ, ಹೋಗಿ ಆಶ್ರಮದ ಒಳಗೆ ಹೋಗಿ ರೂಮ್ನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ. ಸ್ವಲ್ಪ ಹೊತ್ತಿನ ನಂತರ ದರೋಡೆಕೋರರು ಹುಡುಕ್ತಾ ಇವನ ಆಶ್ರಮಕ್ಕೆ ಬಂದರು. ಇವನು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದ. ಏಯ್ ಬ್ರಾಹ್ಮಣ, ಇಲ್ಲಿ ಕೆಲವರು ಯಾತ್ರಿಕರು ಈ ಕಡೆಯಿಂದ ಓಡಿ ಹೋದರು, ನಿನ್ನ ಆಶ್ರಮದ ಕಡೆಗೆ ಬಂದಿದ್ದರು. ಯಾವ ಕಡೆ ಓಡೋದು ಹೇಳ್ತೀಯಾ? ನಿಜ ಹೇಳು. ಈಗ ಅವನಿಗೆ ಧರ್ಮ ಸಂಕಟ. ನಿಜ ಹೇಳಿದರೆ ಸುಮಾರು 20-25 ಜನರು ಹೊಡೆಸ್ಕೊಳ್ತಾರೆ, ಸಾಯ್ತಾರೆ. ಸುಳ್ಳು ಹೇಳಿದರೆ ನನ್ನ ಧರ್ಮದ ತ್ಯಾಗ. ನಾನು ಸತ್ಯ ಮಾತನಾಡ್ತೇನೆ ಅಂತ ನನ್ನ ವ್ರತಭಂಗ ಆಗ್ತದೆ. ಏನು ಮಾಡಲಿ ನಾನಾಗ? ಈ ಸಂದರ್ಭದಲ್ಲಿ ನಾನು ಏನು ಮಾಡಲಿ ಅಂತ ಅವನಿಗೆ ಧರ್ಮ ಸಂಕಟ ಬಂದಾಗ ಅವನು ಬಹಳ ವಿಚಾರ ಮಾಡಲಿಕ್ಕೆ ಹೋಗಿಲ್ಲ. ನನ್ನ ಯಾರಿಗೋಸ್ಕರ, ಜನರಿಗೋಸ್ಕರ ನಾನೇಕೆ ನನ್ನ ಧರ್ಮದ ಚ್ಯುತಿಯನ್ನು ಮಾಡಿಕೊಳ್ಳಲಿ? ನನ್ನ ಪುಣ್ಯವನ್ನು ಯಾಕೆ ಕಳ್ಕೊಳ್ಳಬೇಕು ನಾನು ಅಂತ ಹೇಳಿ ಅವನು ಸತ್ಯ ಹೇಳಿಬಿಟ್ಟ. ಹೌದು, ಬಂದಿದ್ದರು, ನಾನು ಒಳಗೂ ಕೂಡ ಅಂತ ಹೇಳಿದ್ದೇನೆ ಅಂತೇಳಿ. ದೊಡ್ಡಕರು ಹೋದರು, ಅವರನ್ನು ಹೊಡೆದರು, ಎಲ್ಲ ಕಸಿದುಕೊಂಡರು, ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದರು, ಎಷ್ಟೋ ಜನ ಕೊಂದರು, ಹೊರಟೋಗ್ಬಿಟ್ರು. ಈ ಕೌಶಿಕನ ಆಯುಷ್ಯ ಮುಗಿಯಿತು. ನಾನು ಜೀವನದ ಉದ್ದಕ್ಕೂ ಸತ್ಯ ಮಾತನಾಡಿದ್ದೇನೆ, ನನಗೆ ಉತ್ತಮ ಸ್ವರ್ಗ ಸಿಗಲಿಕ್ಕೆ ಬೇಕು ಅಂತೇಳಿ ಇವನು ಆಶೆಯನ್ನು ಇಟ್ಕೊಂಡಿದ್ದ. ಆದರೆ ಇವರನ್ನು ಒಂದು ಕ್ರೂರವಾದ ನರಕಕ್ಕೆ ಹಾಕಿದರು. ಇದೇ ಯಮಧರ್ಮರಾಜ. ಕ್ರೂರವಾದ ನರಕಕ್ಕೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವನು ಕ್ವಶನ್ ಕೇಳ್ತಾನೆ, ನಾನು ಮಾಡಿದ ತಪ್ಪೇನು? ನನ್ನ ಜೀವನದಲ್ಲಿ ಯಾವ ಕೆಟ್ಟ ಕೆಲಸ ಮಾಡಲಿಲ್ಲ. ಆಗ ಯಮಧರ್ಮರಾಜ ಉತ್ತರಿಸ್ತಾನೆ ಅವನಿಗೆ, ನೋಡಪ್ಪ, ನಿನ್ನ ಮೇಲೆ ಕೆಲವು ಸ್ತ್ರೀಯರ ಮೇಲೆ ಮಾಡಿದ ಅತ್ಯಾಚಾರದ ಪಾಪನೆ ತಲೆ ಮೇಲಿದೆ, ಕೆಲವು ಬ್ರಹ್ಮಹತ್ಯೆ ಮಾಡಿದ ದೋಷ ನಿನಗಿದೆ,
ಅದು ನನ್ನ ಜೀವನದಲ್ಲಿ ನಾನು ಮಾಡಲೇ ಇಲ್ಲ, ಯಾಕೆ ನನ್ನ ಹೆಸರಿನಲ್ಲಿ ಸುಳ್ಳಗಾಗ್ತೀರಿ? ಮಾಡಲಿಲ್ಲ, ಆದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟೆ. ಇದೇ ಧರ್ಮದ ಪರೀಕ್ಷೆಯ ಕಾಲ ಇರ್ತದೆ. ಧರ್ಮಾಚರಣೆ ಮಾಡಬೇಕು, ಆದರೆ ವ್ಯವಹಾರವನ್ನು ಬಿಡಬಾರ್ದು. ನೀನು ಸ್ವಲ್ಪ ಅಲ್ಲಿ ಆ ವಿಷಯದಲ್ಲಿ ನೀನು ಸ್ವಾರ್ಥವನ್ನು ಬಿಡಬೇಕಾಗಿತ್ತು. ಸ್ವಾರ್ಥವನ್ನು ಬಿಟ್ಟು ಆಗ ನೀನು ಪರಾರ್ಥವನ್ನು ವಿಚಾರ ಮಾಡಿದರೆ ಪರಮಾತ್ಮನಿಗೆ ಅದು ಬಹಳ ಉಪಯುಕ್ತಕರವಾಗ್ತಿತ್ತು. ಅಷ್ಟು ಜನ ಪ್ರಾಣ ಉಳಿಸಿದ ಪುಣ್ಯ ನಿನಗೆ ಬರ್ತಿತ್ತು. ನಿನ್ನ ಸುಳ್ಳು ಆವಾಗ ಸತ್ಯವಾಗ್ತಿತ್ತು. ಸುಳ್ಳು ಹೇಳಿದ್ದು ಇದು ಸತ್ಯವಾಗ್ತಿತ್ತು. ಇದು ಭಗವಂತನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ನ್ಯಾಯ ವ್ಯವಸ್ಥೆ. ಇದು ಸ್ವಾರ್ಥಕ್ಕೋಸ್ಕರ ನಾವು ಧರ್ಮವನ್ನು ಬಿಡ್ತೇವೆ ಅಂತಕೊಂಡಂತ ಅನ್ನೋದನ್ನು ಧರ್ಮಶಾಸ್ತ್ರ ಒಪ್ಪೋದಿಲ್ಲ, ಪರಮಾತ್ಮ ಒಪ್ಪೋದಿಲ್ಲ. ಭಗವಂತ ಹೇಳ್ತಾನೆ, ಯತ್ ಸತಾಂ ಧಾರಕಃ ಸಾ ಧರ್ಮ. ಸಜ್ಜನರ ರಕ್ಷಣೆ ಆಗಬೇಕು, ಅವರ ಧರ್ಮದ ರಕ್ಷಣೆ ಆಗಬೇಕು. ಅದಕ್ಕಾಗಿ ವೈಯಕ್ತಿಕ ತ್ಯಾಗ ಮಾಡಿದರೂ ಪರವಾಗಿಲ್ಲ. ನನ್ನ ಹತ್ರ ಕೆಲವರು ಬರ್ತಾರೆ, ಆಚಾರ್ಯ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಜಾತಿ ಹುಡುಗಿ ಸಿಗಲಿಲ್ಲ. ಈಗ ವಿಧರ್ಮೀಯ ಒಬ್ಬ ಹುಡುಗಿಯರು ಸಿಕ್ಕಿದ್ದಾರೆ, ಮದುವೆ ಮಾಡ್ಕೊಳ್ಳೋಕೆ ತಯಾರಿದ್ದಾರೆ, ಮಾಡಿಕೊಳ್ಳ ನೀನು. ನಾನು ಹೇಳಿದೆ, ಭಗವಂತನ ಅಭಿಪ್ರಾಯದ ಪ್ರಕಾರ ಉತ್ತರ ಕೊಡಬೇಕಾಗಿದ್ದರೆ ಮದುವೆ ಆಗದೇ ಕಷ್ಟಪಟ್ಟರೂ ಪರವಾಗಿಲ್ಲ, ಮದುವೆ ಆಗದೇ ಜೀವನವನ್ನು ಮಾಡಿದ ಅನೇಕ ಜನ ಇದ್ದಾರೆ. ಮದುವೆ ಆಗದೇ ಇರುವುದೇ ಒಳ್ಳೆಯದು ಹೊರತು ವಿಧರ್ಮೀಯ ಮದುವೆ ಆಗುವುದು ಇದು ಎಂದಿಗೂ ಶಾಸ್ತ್ರವಿಹಿತವಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ. ನನ್ನ ಧರ್ಮದ ರಕ್ಷಣೆಗೆ ಪ್ರಾಣ ಕೊಟ್ಟರೂ ಪರವಾಗಿಲ್ಲ, ಆದರೆ ಎಂದಿಗೂ ಕೂಡ ಪರಧರ್ಮವನ್ನು ಸ್ವೀಕರಿಸಲಿಕ್ಕಿಲ್ಲ, ಪರಧರ್ಮದ ಜೊತೆಗೆ ಸಂಬಂಧವನ್ನು ಮಾಡಲಿಕ್ಕಿಲ್ಲ. ಪರಧರ್ಮ ಭಯಾವಹ ಅಂತೇಳಿ ಸ್ವತಃ ಶ್ರೀಕೃಷ್ಣ ಹೇಳ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ. ನಮ್ಮ ಧರ್ಮದಲ್ಲಿ ದೋಷಗಳಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಸ್ವಧರ್ಮ ಬಿಡಲಿಕ್ಕಿಲ್ಲ. ಭಗವದ್ಗೀತೆಯ ಮಾತು. ಮಹಾಭಾರತದಲ್ಲಿ ಅರ್ಜುನಿಗೆ ಹೇಳಿದ ಮಾತು, ಯತ್ ಸತಾಂ ಧಾರಕಃ. ನನ್ನ ಸುಳ್ಳಿನಿಂದ ಒಬ್ಬ ಸಜ್ಜನರ ರಕ್ಷಣೆ ಆಗ್ತಿದ್ರೆ ಆಗ ಸುಳ್ಳು ಕೂಡ ಮಾತ್ರ ಅದೇ ಸತ್ಯವಾಗ್ತದೆ. ಯಾವನೊಬ್ಬ ನಿನ್ನ ಎದುರಿಗೆ ಬಂದು ಚಾಕು ಹಿಡಿತಾನೆ, ನೀನು ಹಿಂದೂ ಅಥವಾ ಬೇರೆ ಧರ್ಮವನ್ನು ಹೇಳು. ಹಿಂದೂ ಆಗಿದ್ದರೆ ಸಾಯ್ಲಿಕ್ಕೆ ತಯಾರಾಗು. ಆಗ ಧರ್ಮ ಹೇಳ್ತಾರೆ, ಸುಳ್ಳು ಹೇಳಿ ನಾನು ಹಿಂದೂ ಅಲ್ಲ, ನನಗೆ ಹಿಂದೂ ಧರ್ಮದಲ್ಲಿ ವಿಶ್ವಾಸ ಇಲ್ಲ, ಪ್ರಾಣ ಉಳಿಸ್ಕೊಳ್ಳಿ ಪರವಾಗಿಲ್ಲ. ಸುಳ್ಳು ಹೇಳಿ, ಆದರೆ ಸಜ್ಜನ ನಿಮ್ಮ ಧರ್ಮ ಉಳಿಬೇಕು, ಅದಕ್ಕೋಸ್ಕರ ಸುಳ್ಳು ಹೇಳಿದರೂ ಪರವಾಗಿಲ್ಲ. ಶ್ರಾದ್ದಕ್ಕೆ ರಜೆ ಬೇಕು ಅಂತಕೊಂಡಂತ ನಾವು ಆಫೀಸ್ನಲ್ಲಿ ರಜೆ ಸಿಕ್ಕೋದಿಲ್ಲ. ಅದರ ಬದಲಾಗಿ ನನಗೆ ಆರಾಮಿಲ್ಲ ಅಂತ ಸುಳ್ಳು ಹೇಳಿ ರಜೆ ತೆಗೆದುಕೊಂಡು ತಂದೆ ಶ್ರಾದ್ದ ಮಾಡಿದರೆ ಅದು ಧರ್ಮವೇ. ಅಲ್ಲಿ ಸುಳ್ಳು ಕೂಡ ಸತ್ಯವಾಗ್ತದೆ, ಧರ್ಮವಾಗ್ತದೆ. ಕೆಲವರು ಹೇಳ್ತಾರೆ, ಏನು ಮಾಡಬೇಕ್ರಿ, ನನ್ನ ಮಗಳಿಗೆ ಯೋಗ್ಯ ವರ ಸಿಗಲೇ ಇಲ್ಲ, ಬೇಕಾದಷ್ಟು ಹುಡುಕಿದೆವು, ಆದ್ದರಿಂದಾಗಿ ವಿಧರ್ಮಿಗಳನ್ನು ಮದುವೆಯಾಗಿದ್ದಾಳೆ. ಆಗ ಶಾಸ್ತ್ರ ಒಂದೇ ಮಾತ್ರ ಉತ್ತರ ಕೊಡ್ತದೆ, ಎಕ್ಸೆಪ್ಷನ್ ಇಲ್ಲ. ಅದಕ್ಕೊಂದು ಅರ್ಥ ಇದೆ. ಮದುವೆ ಆಗದೇ ಇದ್ದರೂ ಪರವಾಗಿಲ್ಲ, ನನ್ನ ಧರ್ಮ ಬಿಡೋದಿಲ್ಲ ಅಂತ ಅನ್ನೋ ಧೈರ್ಯ ತೋರಿಸ್ಬೇಕು.
ಧೈರ್ಯ ತೋರಿಸ್ಲಿಕ್ಕೆ ಬರ್ತದೆ. ಶ್ರಮ ಇದೆ, ಅದರಲ್ಲಿ ಕಠಿಣತೆ ಇದೆ, ಮಾತನಾಡೋದು ಸುಲಭ ಅಲ್ಲ. ಜೀವನದುದ್ದಕ್ಕೂ ಒಂದು ಜಿತೇಂದ್ರಿಯತ್ವದಿಂದ ಬಾಳಬೇಕಾಗ್ತದೆ. ಆದರೆ ಅದು ಭಗವಂತನಿಗೆ ಹಿತಕರವಾದದ್ದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಧರ್ಮದ ಸಿದ್ಧಾಂತವನ್ನು ಇಟ್ಕೊಂಡು ಹೊರಡಬೇಕಾಗಿತ್ತು ಧರ್ಮರಾಜ. ಆದರೆ ಸಂದರ್ಭದಲ್ಲಿ ಧರ್ಮದ ಸರಿಯಾದ ನಿರ್ಣಯವನ್ನು ಮಾಡಲಿಕ್ಕಾಗದ ಸಂದರ್ಭದಲ್ಲಿ ಧಾರ್ಮಿಕ ವ್ಯಕ್ತಿಯು ಕೆಲವು ತಪ್ಪುಗಳನ್ನು ಮಾಡ್ತಾನೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ, ಇಂಥ ಒಂದು ಪಾತ್ರ ಜಗತ್ತಿನಲ್ಲಿ ಇರ್ತದೆ ಅಂತ ಅನ್ನೋದಕ್ಕೋಸ್ಕರ ಶ್ರೀಕೃಷ್ಣ ಧರ್ಮರಾಜನನ್ನು ಸೃಷ್ಟಿ ಮಾಡಿದ. ಯಮಧರ್ಮರಾಜನಿಗೆ ಈ ರೀತಿಯಾಗಿರ್ತಕ್ಕಂಥ ವೃತ್ತಿಯನ್ನೇ ಕೊಟ್ಟು ಕಳುಹಿಸಿದ. ಶಾಸ್ತ್ರ ಹೇಗಿದೆ ಹಾಗೆ ನಾನು ಆಚರಣೆ ಮಾಡ್ತಕ್ಕಂಥವನು. ಇದು ನ್ಯೂನತೆ. ಆದರೆ ಧರ್ಮರಾಜನ ನನಗೆ ಯಾರೇನು ಅನ್ನಬಾರ್ದು, ನನ್ನ ಧಾರ್ಮಿಕತೆಗೆ ಭಂಗ ಬರಬಾರದು ಅನ್ನುವ ರೀತಿಯಲ್ಲಿ ವ್ಯವಹಾರ ಮಾಡಿದವನು ಧರ್ಮರಾಜ. ಆದರೆ ಪರಮಾತ್ಮನ ಪರಮಭಕ್ತ ಶ್ರೀಕೃಷ್ಣ ಅವನ ಕೈ ಬಿಡಲಿಲ್ಲ. ಆದರೆ ಅವನಿಂದ ಕೆಲವು ತಪ್ಪುಗಳಾದವು. ಅದಕ್ಕೋಸ್ಕರ ಅದು ಇಂಥ ತಪ್ಪುಗಳು ಆಗ್ತವೆ, ಇಂಥ ಈ ರೀತಿ ಇಷ್ಟೇ ದೃಷ್ಟಿಕೋನ ಇಟ್ಟುಕೊಂಡ್ರೆ ಅದು ಬದಿ ಅದನ್ನು ನೋಡದೆ, ಸಂದರ್ಭವನ್ನು ವಿಮರ್ಶೆ ಮಾಡದೆ, ಒಂದು ವಿಶಿಷ್ಟವಾದ ತ್ಯಾಗದ ನಿರ್ಣಯವನ್ನು ತೆಗೆದುಕೊಳ್ಳದೇ ಇದ್ದರೆ ಎಷ್ಟು ಅನಾನುಕೂಲ ಆಗ್ತದೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರವೇ ಪರಮಾತ್ಮ ಸೃಷ್ಟಿ ಮಾಡಿದ ಪಾತ್ರ ಧರ್ಮರಾಜನ ಪಾತ್ರ. ನಾನು ಧರ್ಮದಲ್ಲಿ ಹೇಳಿದಾಗೆ ಕೇಳ್ತೇನೆ, ಶಾಸ್ತ್ರದಲ್ಲಿ ಹೇಳಿದಾಗೆ ಆಚರಣೆ ಮಾಡ್ತೇನೆ ಅನ್ನುವವನು ಧರ್ಮರಾಜ. ಈ ಬಗ್ಗೆ ಒಂದು ಸಂದರ್ಭ, ಯಕ್ಷನ ಪ್ರಶ್ನೆಗಳಿಗೆ ನಕುಲ, ಸಹದೇವ, ಅರ್ಜುನ, ಭೀಮ ಯಾರೂ ಉತ್ತರ ಕೊಡಲಿಲ್ಲ. ಭೀಮ ಸಮರ್ಥನಿದ್ರೂ ಕೊಡಲಿಲ್ಲ. ಯಾಕೆ? ಉತ್ತರ ಕೊಟ್ಟು ಉಪಜೀವನ ಮಾಡೋದು ಇದು ಬ್ರಾಹ್ಮಣರ ಧರ್ಮ. ಪ್ರವಚನದಿಂದ ಉಪಜೀವನ ಮಾಡೋದು ಬ್ರಾಹ್ಮಣರ ಧರ್ಮ. ನಾನು ಕ್ಷತ್ರಿಯ, ಟಿಟ್ ಫಾರ್ ಟ್ಯಾಟ್. ಭಾಳಾದ್ರೆ ಏನು ಮಾಡ್ತಾನೆ ಇವನು? ಅಂತ ಹೇಳಿ ಭೀಮನ ಉತ್ತರ ಕೊಡಲಿಲ್ಲ. ಅವನು ಮೂರ್ಛಿತನಾಗಿದ್ದವರಂತೆ ಕೆಳಗೆ ಉಳ್ಳಾಡಿದ. ಆಗ ಧರ್ಮರಾಜ ಬರ್ತಾನೆ. ಯಕ್ಷ ಕೇಳಿದ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತಾನೆ, 120 ಪ್ರಶ್ನೆಗಳು. ಅದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಧರ್ಮಚಿಂತನೆ. ಅಷ್ಟು ಧರ್ಮವೇತ್ತ ಅವನು. ಧರ್ಮಶಾಸ್ತ್ರದಲ್ಲಿ ಎಷ್ಟು ಪ್ರಬಲ ಜ್ಞಾನ ಇತ್ತು ಧರ್ಮರಾಜನಿಗೆ ಅಂತಿಕೊಂಡಂತ ಅನ್ನೋದು ಯಕ್ಷ ಪ್ರಶ್ನೆಯಲ್ಲಿ ಅವನು ಕೊಟ್ಟ ಉತ್ತರದಿಂದ ಗೊತ್ತಾಗ್ತದೆ. ಆಗ ಯಕ್ಷ ಕೇಳ್ತಾನೆ, ನಿನಗೆ ನಿನ್ನ ಉತ್ತರದಿಂದ ಸಂತುಷ್ಟನಾಗಿದ್ದೇನೆ, ನಿನ್ನ ಪ್ರಾಣ ಉಳಿಸ್ತೇನೆ. ಆದರೆ ನಿನಗೆ ಇನ್ನೊಂದು ವರ ಕೊಡ್ತಾನೆ, ಉಳಿದ 4ರಲ್ಲಿ ಯಾರಾದರೂ ಒಬ್ಬರನ್ನು ನಾನು ಜೀವಂತ ಮಾಡ್ತೇನೆ. ಯಾರನ್ನು ಜೀವಿತ ಮಾಡಲಿ ಹೇಳು ಅಂತ ಯಕ್ಷ ಧರ್ಮರಾಜನಿಗೆ ಕೇಳಿದಾಗ ಧರ್ಮರಾಜ ಕೊಟ್ಟ ಉತ್ತರ, ತಸ್ಮಾತ್ ತ್ವಮೇಕಂ ಭ್ರಾತॄಣಾಂ ಯಮಿಚ್ಛಸಿ ಸಜೀವತು
ಯಾರನ್ನು ಬಯಸ್ತಿ ಅವರು ಜೀವಿತರಾಗಲಿ. ಶ್ಯಾಮೋ ಯಯೇಷ ರಕ್ತಾಕ್ಷೋ ಬೃಹತ್ಶಾಲ ಇವೋತ್ಥಿತ ವ್ಯೂಢೋರಸ್ಕೋ ಮಹಾಬಾಹೋ ನಕುಲೋ ಯಕ್ಷಜೀವತು. ನಾಲ್ವರಲ್ಲಿ ಒಬ್ಬರನ್ನು ಜೀವಿತನನ್ನಾಗಿ ಮಾಡು ಅಂತ ಕೇಳಿದಾಗ ಧರ್ಮರಾಜ ಯುಧಿಷ್ಠಿರ ಕೊಟ್ಟ ಉತ್ತರ, ಶ್ಯಾಮವರ್ಣದ, ಕೆಂಪು ಕಣ್ಣಿನ, ಒಳ್ಳೆಯ ಎತ್ತರನಾದ, ಒಳ್ಳೆಯ ಪರ್ಸ್ನಾಲಿಟಿ ಇದ್ದ, ಸುಂದರನಾದ ನಕುಲ ಜೀವಿತನಾಗಲಿ ಅಂತಿಕೊಂಡಂತ ಹೇಳಿದ. ಆಗ ಯಕ್ಷ ಕೇಳ್ತಾನೆ, ಅಲ್ಲ ಧರ್ಮರಾಜ, ರಾಜ್ಯ ಕಳೆದುಕೊಂಡಿದ್ದೀರಿ, ತಿರುಗಿ ದುರ್ಯೋಧನಾದಿಗಳು ಸುಲಭವಾಗಿ ರಾಜ್ಯ ಕೊಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ನಿನಗೆ ರಾಜ್ಯದಲ್ಲಿ ನಿಮ್ಮ ರಾಜ್ಯ ಕೊಡಿಸ್ಲಿಕ್ಕೆ ಸಮರ್ಥನಾಗಿರ್ತಕ್ಕಂಥವನು ಭೀಮ. ಅವನನ್ನು ಕೇಳುವುದು ಬಿಟ್ಟು ನಕುಲ್ನನ್ನು ಯಾಕೆ ಕೇಳಿದೆ ನೀನು? ಆಗ ಧರ್ಮರಾಜ ಕೊಟ್ಟ ಉತ್ತರ ಇದೇ ರೀತಿಯಾಗಿದೆ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತಃ ತಸ್ಮಾತ್ ಧರ್ಮಂ ನ ತ್ಯಜಾಮಿ ಮಾನೋ ಧರ್ಮೋ ಹತೋ ವದೇತ್. ನಾವು ಧರ್ಮವನ್ನು ಬಿಟ್ಟರೆ ನಮ್ಮ ಜೀವನದಲ್ಲಿ ನಮಗೆ ಅಸಫಲತೆ ಉಂಟಾಗ್ತದೆ. ಧರ್ಮೋ ರಕ್ಷತೆ ರಕ್ಷಿತಃ, ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ. ಅಂದರೆ ಧರ್ಮನಾಮಕನಾದ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ತಸ್ಮಾತ್ ಧರ್ಮಂನ ತ್ಯಜಾಮಿ, ನಾನು ಧರ್ಮ ಬಿಡಲಿಕ್ಕೆ ಎಂದಿಗೂ ತಯಾರಿಲ್ಲ. ಮಾನೋ ಧರ್ಮೋ ಹತೋ ಅವಧೀತ್, ಧರ್ಮವನ್ನು ನಾನು ಬಿಟ್ಟು ಅದರಿಂದ ಹಾಳಾಗಲಿಕ್ಕೆ ನಾನು ಬಯಸೋದಿಲ್ಲಪ್ಪ. ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಆಂಧ್ರಶಂಸ್ಯಂ ಪರೋ ಧರ್ಮ ಪರಮಾರ್ಥಾಚ್ಯ ಮೇ ಮತಂ ಆಂಧ್ರಶಂಸ್ಯಂ ಚಿಕೀರ್ಷಾಮಿ ನಕುಲೋ ಯಕ್ಷಜೇವತು. ಪರಮಾರ್ಥ, ತತ್ವಜ್ಞಾನ, ದೊಡ್ಡ ಲಾಭ, ಇದೆಲ್ಲವಕ್ಕಿಂತಲೂ ಕೂಡ ಶ್ರೇಷ್ಠವಾದ ಧರ್ಮ ಅಂತ ತಿಳ್ಕೊಂಡಂತಂದರೆ ದಯೆ ತೋರಿಸಬೇಕು. ಈಗ ದಯೆಗೆ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ ನಕುಲ. ಯಾಕೆ? ದಯಾದ ವಿಷಯದಲ್ಲಿ ನಿಷ್ಪಕ್ಷಪಾತಿತ್ವ ಮಹತ್ವಪೂರ್ಣವಾದದ್ದು. ಆದ್ದರಿಂದ ಯಕ್ಷ, ನನಗಿಬ್ಬರು ತಾಯಂದರು, ಒಬ್ಬಳ ಕುಂತಿಯ ಮಗ ನಾನು ಜೀವಿತ ಇದ್ದೇನೆ. ಆನಂತರ ಇನ್ನೊಬ್ಬಳು ತಾಯಿ ಮಾದ್ರಿ, ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ. ನನ್ನ ಅಮ್ಮನಿಗೆ ನನ್ನ ಮಕ್ಕಳನ್ನು ನೋಡ್ಕೊ ಅಂತಕೊಂಡಂತ ಹೇಳಿ ಹೋಗಿದ್ದಾಳೆ. ಅವಳು ಸಹಗಮನ ಮಾಡಿದ್ದಾಳೆ. ನಾಳೆ ನನ್ನ ಅಮ್ಮನಿಗೆ ಉತ್ತರ ಏನು ಕೊಡಲಿ? ಆದ್ದರಿಂದ ಆ ನನ್ನ ಚಿಕ್ಕಮ್ಮನ ಮೇಲೆ ದಯೆ ತೋರಿಸುತ್ತಾ ಅವಳ ಮನಸ್ಸಿಗೂ ಅನಾನುಕೂಲವಾಗಬಾರ್ದು, ದುಃಖವಾಗಬಾರ್ದು ಅಂತೇಳಿ ನಾನು ನಕಲನ್ನು ಆರಿಸಿದ್ದೇನೆ. ಮುಂದೆ ಯುದ್ಧ ಅದು ಇದು ಏನಾಗ್ತದೆ ನನ್ನ ಬಗ್ಗೆ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ನನಗೆ ದಯೆ ಕರುಣೆ ತೋರಿಸ್ಬೇಕು.
ಆನಂತರ ಪಕ್ಷಪಾತವಾಗಬಾರ್ದು ಅಂಥೇಳಿ ಆಂಧ್ರವಂಶ ಧರ್ಮವನ್ನು ಇಟ್ಟುಕೊಂಡು, ದಯಾಧರ್ಮವನ್ನು ಇಟ್ಟುಕೊಂಡು ನಾನು ನಕುಲನನ್ನು ಕರೆದಿದ್ದೇನೆ. ಯಾಕೆ? ನನಗೆ ಧರ್ಮಶೀಲ ಸದಾ ರಾಜ, ಯುಧಿಷ್ಠಿರ ಧರ್ಮವನ್ನು ಎಂದಿಗೂ ಬಿಡೋದಿಲ್ಲ ಅಂತ ತಿಳ್ಕೊಂಡಂತ ಅನ್ನೋದು ಜಗತ್ತಿನಲ್ಲಿ ನನ್ನ ಮೇಲೆ ಎಲ್ಲರಿಗೂ ವಿಶ್ವಾಸ ಇದೆ. ಮುಂದೆ ದ್ರೋಣಾಚಾರ್ಯರು ಕೂಡ ಇದೇ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಧರ್ಮರಾಜನ ಮೇಲೆ. ಆದ್ದರಿಂದಾಗಿ ಈಗ ಸದ್ಯಕ್ಕೆ ಧರ್ಮ ಏನು ಅಂತ ತಿಳ್ಕೊಂಡಂತಂದರೆ, ಇನ್ನೊಬ್ಬ ತಾಯಿಯ ಮಗನು ಉಳಿಯಬೇಕು. ನಮಗೆ ರಾಜ್ಯ ಸಿಗ್ತದೋ ಇಲ್ಲೋಗಿತ್ತೋ ಅದ್ರ ಯಾವುದೂ ವಿಚಾರ ಮಾಡೋದಿಲ್ಲ. ಯಥಾ ಕುಂತಿ ತಥಾ ಮಾದ್ರಿ ವಿಶೇಷೋ ನಾಸ್ತಿಮೇ ತಯೋ, ಇಬ್ಬರದು ಒಬ್ಬ ಮಗ ಉಳಿಬೇಕು ಅಂತ ಹೇಳಿ ನಾನು ನಕುಲನನ್ನು ಬೇಡ್ತೇನೆ ಅಂತ ಅನ್ನೋ ಮಾತನ್ನು ಹೇಳ್ತಾನೆ ಧರ್ಮರಾಜ. ಈಗ ಮನುಷ್ಯ ತನ್ನ ವೈಯಕ್ತಿಕತೆಯನ್ನು ವಿಚಾರ ಮಾಡಿದಾಗ ಧರ್ಮವನ್ನು ಮಾಡುವಾಗಲೂ ಕೂಡ ಏನು ತಪ್ಪು ಮಾಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ಧರ್ಮರಾಜನ ಜೀವನದಲ್ಲಿ ಇದು ಅತ್ಯಂತ ಜ್ವಲಂತ ಉದಾಹರಣೆ. ಇದು ಜನರು ನನಗೇನಂದಾರು, ತನ್ನ ಇನ್ನೊಬ್ಬ ತಾಯಿ ಮಕ್ಕಳನ್ನು ಉಳಿಸಲಿಲ್ಲ, ಧರ್ಮರಾಜ ನಿಷ್ಪಕ್ಷಪಾತಿ ಆಗಲಿಲ್ಲ ಅನ್ನುವ ಅಪವಾದ ನನಗೆ ಬೇಡ. ಆದ್ದರಿಂದಾಗಿ ವ್ಯಕ್ತಿ ಧರ್ಮದ ಸ್ವರೂಪ ಧರ್ಮರಾಜ, ಆದರೆ ರಾಷ್ಟ್ರಧರ್ಮದ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಯೋಗಕ್ಷೇಮದ ಧರ್ಮದ ಚಿಂತನೆ ಧರ್ಮರಾಜನಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಇನ್ನು ಅವನು ಉದಾಹರಣೆ ಹೇಳ್ತಾನೆ. ಆಗ ಯಮಧರ್ಮರಾಜ ಹೇಳ್ತಾನೆ, ಓ ಬಹಳ ಉದಾರಿಯಾಗಿದ್ದಿ, ಅದನ್ನು ಎಲ್ಲವರನ್ನು ಜೀವಿತ ಮಾಡ್ತೇನೆ ಅಂತ ತಿಳ್ಕೊಂಡಂತೆ ಅಲ್ಲಿ ಎಲ್ಲರನ್ನು ಜೀವಿತ ಮಾಡ್ತಾನೆ. ಆಗ ಹೇಳಲಿಕ್ಕೆ ಬರ್ತದೆ, ನೋಡಿ ಧರ್ಮ ರಕ್ಷಣೆ ಮಾಡಿದ, ಆದ್ದರಿಂದಾಗಿ ಅದರಿಂದ ಎಲ್ಲರೂ ಉಳಿದ್ರು ಅಂತನ್ನೋ ಮಾತನ್ನು ಹೇಳಲಿಕ್ಕೆ ಆಗ್ತದೆ. ಆದರೆ ಇದು ವ್ಯಾವಹಾರಿಕವಾಗಿ ಈ ಧರ್ಮರಾಜನ ನಿರ್ಣಯ ತಪ್ಪು. ಯಾಕೆ ಅವನು ಧರ್ಮದ ಸೂಕ್ಷ್ಮತೆಯನ್ನು ವಿಚಾರ ಮಾಡಲಿಲ್ಲ. ಒಂದು ವೇಳೆ ಅವನು ಭೀಮನನ್ನು ಜೀವಿತನನ್ನಾಗಿ ಮಾಡುವಂತ ಕೇಳಿದರೆ ಆಗ ಇವನು ವ್ಯಾಪಕವಾಗಿ ಚಿಂತನೆ ಮಾಡಿದ್ದಾನೆ ಅಂತ ಅರ್ಥವಾಗ್ತದೆ. ಯಾಕೆ ಭೀಮ ದುರ್ಯೋಧನ ದುಶ್ಯಾಸನ ಮೊದಲಾಗಿರ್ತಕ್ಕಂತಹ ದುಷ್ಟ ಶಕ್ತಿಯನ್ನು ನಾಶ ಮಾಡಿ ಒಬ್ಬ ಮಾದರಿ ಅಲ್ಲ, ಅಸಂಖ್ಯ ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾನೆ. ನನ್ನ ನಿರ್ಣಯ ಅಸಂಖ್ಯ ಸಜ್ಜನರ ಸಂರಕ್ಷಣೆಗೆ ಇದು ಕಾರಣವಾಗಬೇಕು ಅಂತನ್ನೋ ವಿಚಾರವನ್ನು ಇಟ್ಟುಕೊಂಡಿದ್ದರೆ ಯಮಧರ್ಮರಾಜ, ಈಗ ಧರ್ಮರಾಜನಾಗಿ ಅವತರಿಸಿದವನು, ಈ ತಪ್ಪು ಮಾಡ್ತಿರಲಿಲ್ಲ. ಆದ್ದರಿಂದಾಗಿ ಪ್ರಶ್ನೆ ಕೇಳಿದ ವ್ಯಕ್ತಿಯಂತೆ ಧರ್ಮರಾಜ followed dharma as said the textbook without paying attention to exceptions, disclaimer ಇತ್ಯಾದಿ. ಹೌದು, ಅದನ್ನು ಅವನು ವಿಚಾರ ಮಾಡೋದಿಲ್ಲ. ಧರ್ಮರಾಜ ಹಾಗೇ ಇದ್ದಾನೆ. ಬಹುಶಃ ಪರಮಾತ್ಮನ ಇಚ್ಛೆ ಹಾಗೇ ಇರಬೇಕು. ಇಂಥ ಒಂದು ಪಾತ್ರ ಧರ್ಮದ ಸಂದರ್ಭದಲ್ಲಿ ಯುಕ್ತಾಯುಕ್ತತೆಯನ್ನು ವಿಚಾರ ಮಾಡದೇ ಇದ್ದ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಬುದ್ಧಿಯಿಂದ ಈ ಸಂದರ್ಭದಲ್ಲಿ ಯಾವುದು ನಿಜವಾದ ಧರ್ಮ, ಪ್ರತಿಮಾರ್ಚನೆ ಇದೆ,
ಕಷ್ಟಪಟ್ಟು ಬಿಸಿಲಲ್ಲಿ ನದಿ ದೂರ ಇದೆ, ಇವತ್ತು ನದಿಯಲ್ಲೇ ಸ್ನಾನ ಆಗಬೇಕು, ಋಣನ ಬಿಸಿಲಲ್ಲಿ ನಾನು ಬಂದಿದ್ದೇನೆ, ಅತ್ಯಂತ ಶುದ್ಧ ಮಡಿಯಲ್ಲಿ ಬಂದಿದ್ದೇನೆ. ಮನೆಗೆ ಬಂದ ಕ್ಷಣಕ್ಕೆ ನೋಡ್ತೇನೆ ನನ್ನ ಹೆಂಡತಿ ಸೊಸೆ ಅಡಿಗೆಯಲ್ಲಿ ಆಸಕ್ತರಾಗಿದ್ದಾರೆ. ತೊಟ್ಟಿಲ್ಲ ಕೂಸು, 1.5 ವರ್ಷ ಕೂಸು, 1 ವರ್ಷದ ಕೂಸು ಎದ್ದು ಕೂತ್ಕೊಳ್ಳಿಕ್ಕೆ ಎದ್ದು ನಿಲ್ಲಕ್ಕೆ ಬರ್ತದೆ ಅದಕ್ಕೆ. ಅದು ಎದ್ದು ನಿಂತು ಇನ್ನೇನು ತೊಟ್ಟಲು ಬ್ಯಾಲೆನ್ಸ್ ಹೋಗಿ ಕೆಳಗೆ ಬೀಳಬೇಕು. ಆಗ ನಾನು ಮಡಿಯನ್ನು ಉಳಿಸ್ಕೊಳ್ಬೇಕೆ ಅಥವಾ ಕೂಸಿನನ್ನು ಸಂರಕ್ಷಣೆ ಮಾಡಬೇಕು? ಆಗ ನನಗೆ ಎಷ್ಟೇ ತಾಸಾದರೂ ಪರವಾಗಿಲ್ಲ, ಇನ್ನೊಬ್ಬ ರಕ್ಷಣೆ ಆಗಬೇಕು ಅಂತನ್ನೋ ಒಂದು ಸ್ವಾರ್ಥ ಬಿಟ್ಟು ನನ್ನ ಮಡಿ ಹೋಗ್ತದಲ್ಲ ಅಂತಕೊಂಡು ಚಿಂತನೆ ಮಾಡೋ ಬದಲಾಗಿ ಆ ಮಗು ಉಳೀತದೆ, ಆ ಮಗುವಿನಿಂದ ಅನೇಕ ಜನರಿಗೆ ಸಂತೋಷವಾಗ್ತಾರೆ ಅನ್ನೋ ಚಿಂತನೆ ನಾನು ಮಾಡಬೇಕು. ಇದು ಧರ್ಮರಾಜನ ಸಂದರ್ಭದಲ್ಲಿ ಕೆಲವು ಸಲ ಕಡಿಮೆ ಕಾಣಿಸ್ತದೆ. ವನವಾಸದಲ್ಲಿ ಒಂದು ಸಲ ಇರುವಾಗ ಇದಕ್ಕೆ ಕಾರಣ ಇಷ್ಟೇ, ಧರ್ಮರಾಜನ ದೃಷ್ಟಿಕೋನ ವೈಯಕ್ತಿಕವಾಗಿತ್ತು. ಇದರರ್ಥ ಯಾವಾಗಲೂ ಅಂತಿಲ್ಲ, ತನ್ನ ತಮ್ಮಂದಿರ ಮೇಲೆ ಅವನಿಗೆ ಬಹಳ ಪ್ರೀತಿ, ತನ್ನ ತಮ್ಮಂದಿರ ವಿಷಯದಲ್ಲಿ ಕೂಡ ಅವನು ಯಾವಾಗಲೂ ಲಕ್ಷ್ಯ ಕೊಡ್ತಾ ಇದ್ದ. ಆದರೆ ದ್ರೌಪದಿ ವಿಷಯದಲ್ಲಿ ಲಕ್ಷ್ಯ ಕೊಡದೇ ಇರುವ ಕಾರಣ ಅಂತಕೊಂಡಂತಂದರೆ ಶ್ರೀಮದಾಚಾರ್ಯ ಉತ್ತರ ಮಹಾಭಾರತ ತಾತ್ಪರ್ಯದಲ್ಲಿ ಕಲಿಪ್ರವೇಶ. ನಮ್ಮಲ್ಲಿ ನಮ್ಮ ದೋಷದಿಂದಾಗಿ ಕಲಿ ಒಳಗೆ ಬರ್ತಾನೆ. ಭಗವಂತನು ಹೇಳಿದ ಯುಕ್ತಿಯುಕ್ತವಾದ ದಾರಿಯನ್ನು ಬಿಟ್ಟು ಧರ್ಮರಾಜ ಇವನು ನಾನು ಶಾಸ್ತ್ರದ ಹೇಳಿದಂತೆ ಅದನ್ನು ಮಕ್ಕಿ ಪರಿಪಾಲಿಸ್ತಕ್ಕಂಥವನು, ನನಗೆ ಯುಕ್ತಿ ಬೇಡ ಅಂತ ತಿಳ್ಕೊಂಡಂತೇಳಿ ಅನ್ನುವ ವ್ಯಕ್ತಿ ಅಂಥವಲ್ಲಿ ಕಲಿಪ್ರವೇಶವಾಗ್ತಾರೆ. ಭೀಮಸೇನ ಕೇಳ್ತಾನೆ, ರಾಜ್ಯ ಹೋಗಲಿ ದುಡ್ಡಿಡ್ಲಿ ಎಲ್ಲ ಸೋತಿ, ಆದರೆ ನಮ್ಮನ್ನು ಪಣಕ್ಕಿಟ್ಟಾಗ ಸೋತಿ, ದ್ರೌಪದಿಗೆ ಇಷ್ಟೆಲ್ಲ ಅನಾನುಕೂಲ ಆಯ್ತಲ್ಲ ಅಂತ ಕೇಳಿದಾಗ ಆ ಕಾಲದಲ್ಲಿ ಧರ್ಮರಾಜ ಕೊಟ್ಟ ಉತ್ತರ ಈ ರೀತಿಯಾಗಿದೆ. ಪರ್ವದಲ್ಲಿ ಭೀಮನಿಗೆ ಧರ್ಮರಾಜ ಈ ರೀತಿಯಾಗಿ ಹೇಳ್ತಾನೆ. ಇಲ್ಲಿ 2ನೇ ಪ್ರಶ್ನೆ ಉತ್ತರ. ಧರ್ಮರಾಜ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ, ಉಳಿದವರು ಚೆನ್ನಾಗಿ ನೋಡ್ಕೋತಿದ್ದ, ಆದರೆ ಹೆಂಡತಿ ತಮ್ಮನ ವಿಷಯದಲ್ಲಿ ಯಾಕೆ ತಪ್ಪು ಮಾಡಿದ ಅಂತಕೊಂಡಂತ 2ನೇ ಪ್ರಶ್ನೆ ಇದೆ. ಇಟ್ಸ್ ಸೆಡ್ ಯುಧಿಷ್ಠಿರ ಲುಕ್ಡ್ ಆಫ್ಟರ್ ದ well-being of everyone, Atithis, elders, kept them happy. Then why did not happiness of his brother's wife did not matter to him? ಜಗತ್ತಿನ ಪ್ರಜೆಗಳಿಗೆ ಬೇಕಾಗಿದ್ದ ಪ್ರಜೆಗಳವನ್ನ ಧಾರ್ಮಿಕ ಅಂತ ಹೊಗಳ್ತಿದ್ರು. ಹೀಗಾಗಿ ಅವರನ್ನೆಲ್ಲ ಸರಿಯಾಗಿ ಹಿರಿಯರನ್ನು ಅತಿಥಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅಂಥೇಳಿ ಮಹಾಭಾರತದಲ್ಲಿ ವರ್ಣನೆ ಬರ್ತದೆ. ಆದರೆ ಅವನಿಗೆ ತನ್ನ ಹೆಂಡತಿ ಮತ್ತು ತಮ್ಮಂದಿರ ಬಗ್ಗೆ ಕಾಳಜಿ ಆಗಲಿಲ್ಲೇನು? ಯಾಕೆ ಈ ರೀತಿಯಾಗಿ ದ್ಯೂತಾಡಿದ? ಧರ್ಮರಾಜ ಅದಕ್ಕೆ ಉತ್ತರ ಕೊಡ್ತಾನೆ, ಹೌದು, ಆ ವೇಳೆಗೆ ನನ್ನ ಬುದ್ಧಿ ಯಾವುದೋ ಒಂದು ವಿಶಿಷ್ಟ ಸಂದರ್ಭದಲ್ಲಿ ವಿಕೃತವಾಗಿತ್ತು ಅಂತ ಒಪ್ಕೊಳ್ತಾನೆ. ಶ್ರೀಮದಾಚಾರ್ಯ ಅದನ್ನೇ ಕಲಿಪ್ರವೇಶವಾಗಿತ್ತು ಅಂತನೂ ಅರ್ಥದಲ್ಲಿ ಹೇಳ್ತಾರೆ. ಮಹಾಭಾರತ ವನಪರ್ವದಲ್ಲಿ ಬರ್ತದೆ, ಅಸಂಶಯಂ ಭಾರತ ಸತ್ಯಮೇತತ್ ಯನ್ಮಾಂ
ತುದನ್ ವಾಕ್ಯ ಶಲ್ಯೇಕ್ಷಣೋಷಿ. ಭೀಮ, ನೀನೇ ಹೇಳ್ತೀನಿ, ನಿನ್ನಿಂದ ಎಷ್ಟೆಲ್ಲ ರಾಜ್ಯ ಹೋಯಿತು, ನಮಗೆಲ್ಲ ಅಪಮಾನ ಆಯಿತು, ನೀನೇ ಇದಕ್ಕೆ ಕಾರಣ, ಹಾಗೆ ಹೀಗೆ ಏನೇ ಹೇಳ್ತಾ ಇದ್ದೀರಿ. ನಿನ್ನ ಒಂದೊಂದು ಮಾತು ನನಗೆ ಬಂದು ಮೊಳೆಯಂತೆ ಚುಸ್ತಾ ಇವೆ, ಆಯುಧದಂತೆ ನನ್ನ ಚುಚ್ಚಿ ತುತ್ತಾ ಇವೆ. ನೀನು ಹೀಗೆ ಮಾತಾಡ್ತೀನಿ ಅಂತ ಅನ್ನೋದಕ್ಕೋಸ್ಕರ ನಾನು ನಿನಗೇನು ಬೈಯೋದಿಲ್ಲ. ಯಾಕಂತಂದರೆ ಮಮ ಅನಯಾತಿ ವ್ಯಸನಂವ ಆಗಾತ್. ನನ್ನ ದ್ಯೂತದ ಆ ಒಂದು ಕಾರಣದಿಂದ ನಿಮ್ಮೆಲ್ಲರಿಗೂ ಭಾಳ ದುಃಖ ಆಯಿತು. ಇದರರ್ಥ ನನಗೆ ದುಃಖ ಆಗಿಲ್ಲ ಅಂತಿಲ್ಲ. ಆದರೆ ನಾನು ಧೃತರಾಷ್ಟ್ರನಿಗೆ ಹಿರಿಯನು ಕರೆದಿದ್ದಾನೆ, ಅವನನ್ನು ಸಂತೋಷಪಡಿಸಬೇಕು. ಆನಂತರ ನೀವು ರಾಜಸೂಯದಲ್ಲಿ ಯುದ್ಧ ಮಾಡಿ ಅಲ್ಲಿ ಇಲ್ಲೆಲ್ಲ ಬೇಕಾದ ಪರಾಕ್ರಮ ಮಾಡಿ ಸಂಪತ್ತು ಗಳಿಸಿದ್ದೀರಿ. ನಾನು ಈ ಯುದ್ಧದಲ್ಲಿ, ಈ ದ್ಯೂತದಲ್ಲಿ ದುರ್ಯೋಧನ ಸೋಲಿಸಿ ಅವರ ಸಂಪತ್ತಿಯನ್ನು, ಯಾವುದು ನಮ್ಮ ಮೂಲತಃ ಸಂಪತ್ತಿಯಾಗಿದೆ, ಅದನ್ನು ತೆಗೆದುಕೊಂಡು ಬರಬೇಕು ಅಂತನ್ನೋ ಇಚ್ಛೆಯೂ ನನಗಿತ್ತು. ಆದರೆ ಅಲ್ಲಿ ಏನಾಯಿತು, ಆ ಮೋಸಗಾರನಾದ ಶಕುನಿಯನ್ನು ಆಟಕ್ಕೆ ಕೂಡಿಸಿದ್ರು ಅವರು. ಅದರಿಂದಾಗಿ ನಾನು ಒಳ್ಳೆ ಸರಿಯಾದ ರೀತಿಯಲ್ಲಿ ಧರ್ಮದಿಂದ ದ್ಯೂತವನ್ನು ಆಡ್ತಾ ಇದ್ದೆ. ಅಮಾಯನಂ ಮಾಯೆಯ ಪ್ರತ್ಯಜೇಷಿತ್ ತಥೋ ಅಪಶ್ಯಂ ವೃಜನಂ ಭೀಮಸೇನ. ಆ ಮಾಯಾವಿಯಾಗಿರ್ತಕ್ಕಂಥ ಆ ಶಕುನಿಯ ಮಾಯೆಯ ಆ ಒಂದು ಬಂಧನದಲ್ಲಿ ನಾನು ಸಿಲುಕಿಬಿದ್ದೆ. ಅಷ್ಟೇ ಅಲ್ಲ, ಮನುಷ್ಯನಿಗೆ ಜಿದ್ದು ಬಂತು ಅಂತ ತಿಳ್ಕೊಂಡಂತಂದರೆ ಅವನು ಹಿಂದೆ ಮುಂದೆ ನೋಡೋದಿಲ್ಲ. ಆ ಪರಿಸ್ಥಿತಿಯಾಗಿ ನಂದಾಗಿತ್ತು. ಅಕ್ಷಾಂಶ್ಚ ದೃಷ್ಟ ಶಕುನಿರ್ ಯಥಾವತ್ ಕಾಮಾನುಕೂಲಾನ್ ಅಯುಜೋ ಯುಜಶ್ಚ ಶಕ್ಯಂ ನಿಯಂತುಂ ಅಭವಿಷ್ಯದಾತ್ಮ ಮನ್ಯುಸ್ತು ಹನ್ಯಾತ್ ಪುರುಷಸ್ಯ ಧೈರ್ಯಂ. ಆಗ ಬಂದಿರತಕ್ಕಂಥ ನನ್ನ ಸ್ವಾರ್ಥದಿಂದ ಸೋಲ್ತಾ ಇದ್ದೇನಲ್ಲ, ನನ್ನ ಬೇಕಾ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡಂತನ್ನೋ ರೀತಿಯಿಂದ ನನಗೆ ಬಂದಿರತಕ್ಕಂಥ ಸಿಟ್ಟು, ಕ್ರೋಧಾತ್ ಭವತಿ ಸಮೋಹ, ಅದರಿಂದ ಆಗಿರ್ತಕ್ಕಂಥ ನನ್ನ ವಿವೇಕ ಹೀನತೆ, ಈ ಎಲ್ಲ ಕಾರಣದಿಂದಾಗಿ ನಾನು ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆದ್ದರಿಂದಾಗಿ ಭೀಮಸೇನ, ಪರಿಸ್ಥಿತಿ ಹೀಗಿತ್ತು. ನನಗೆ ಈ ರೀತಿಯಾಗಿರ್ತಕ್ಕಂತಹ ನಿಮಗೆ ಪೀಡೆ ಕೊಡಬೇಕು ಅಂತಿಕೊಂಡಂತನ್ನುವ ಇಚ್ಛೆ ನನಗಿರಲಿಲ್ಲ. ನನಗಾಗಿರ್ತಕ್ಕಂಥದ್ದು ಒಂದೇ, ನನ್ನಲ್ಲಿರ್ತಕ್ಕಂಥ ಕಾರ್ಪಣ್ಯ ಸ್ವಭಾವ. ಕಾರ್ಪಣ್ಯ ಅಂತಿಕೊಂಡಂತಂದರೆ ಬಂಧು ಮೋಹ. ಯಾವ ಬಂಧು ಮೋಹಕ್ಕೊಳಗಾಗಿ ಅರ್ಜುನ ಯುದ್ಧ ಬಿಡಲಿಕ್ಕೆ ತಯಾರಾಗಿದ್ನೋ ಅದೇ ರೀತಿಯಾಗಿ ಬಂಧು ಮೋಹ. ಇವರು ಕೂಡ ನನ್ನ ಬಂಧುಗಳು. ಧೃತರಾಷ್ಟ್ರ ನನ್ನ ಹಿರಿಯ, ಅವನ ಮಾತು ಮೀರಬಾರ್ದು. ಎಷ್ಟಾದರೂ ಕೌರವರ ಅಣ್ಣ ತಮ್ಮಂದರು. ಈ ರೀತಿಯಾಗಿರ್ತಕ್ಕಂಥ ವಿಕೃತಿ ನನ್ನಲ್ಲಿ ಸೇರಿದ್ದರಿಂದಾಗಿ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಯಿತು. ಆದ್ದರಿಂದಾಗಿ ಈ ಧರ್ಮ ಕಾರ್ಪಣ್ಯ ಅಂತೇನಿದೆ, ಧರ್ಮ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ದ್ಯೂತಕ್ಕೆ ಯಾರು ಕರೀತಾರೆ ಇಲ್ಲ ಅಂತ ಅನ್ನೋದಿಲ್ಲ. ಅದರ ಪರಿಣಾಮ ಏನು ನಾನು ವಿಚಾರ ಮಾಡಲಿಲ್ಲ. ಕೇವಲ ನನ್ನ ಧರ್ಮದ ಮೇಲಿರುವ ನನಗೊಂದೇನು ದುರಭಿಮಾನ ಇತ್ತು, ಅದೇ ಇದಕ್ಕೆಲ್ಲ ಕಾರಣ ಆಯಿತು ಅಂತಿಕೊಂಡಂತ ಮಾತನ್ನು ಧರ್ಮರಾಜ ಒಪ್ಕೊಳ್ತಾನೆ.
ಆದರೆ ಒಪ್ಕೊಳ್ತಾನೆ, ಇದರಿಂದಲ್ಲ ಅದರಿಂದ ಮುಂದೆ ನಾನು ಅನುಕೂಲ ಆಗ್ತದೆ, ಅದಕ್ಕೆ ಅವನು ದುಃಖ ಅನುಭವಿಸ್ತಾನೆ, ಆ ಮಾತು ಬೇರೆ. ಆದರೆ ಕೃಷ್ಣ ಭಾರತದಲ್ಲಿ ಹೇಳಿದಂತೆ ಕೇವಲ ಧರ್ಮ ಟೆಕ್ಸ್ಟ್ ಬುಕ್ನ ಹೇಳ್ತದೆ ಅಷ್ಟೇ, ಮೇಲಿನ ಅರ್ಥ ತೆಗೆದುಕೊಳ್ಳಬಾರ್ದು, ಅಂತರಾರ್ಥವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಯಾವುದು ಸಂದರ್ಭದಲ್ಲಿ, ವಿಶಿಷ್ಟ ಸಂದರ್ಭದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಇದನ್ನು ನಿರ್ಣಯ ಮಾಡೋದು ಭಾಳ ಕಠಿಣಪ್ಪ ಅರ್ಜುನ. ಹಾಗಾದ್ರೆ ಏನು ಮಾಡಬೇಕು? ಏನಿಲ್ಲ, ನನ್ನ ಈ ಆ್ಯಕ್ಷನ್ದಿಂದ ಸಜ್ಜನರಿಗೆ ಹಿತ ಆಗ್ತಿತ್ತು, ಅದು ಸುಳ್ಳಿದ್ರೂ ಉಪಯೋಗಿಸಿ, ಬೇರೆ ಏನಿದ್ರು ಯಾವುದೇ ಅನಾನುಕೂಲ ಆಗ್ತಿದ್ದು ಅದನ್ನು ಆ ದಾರಿಯಲ್ಲಿ ಮುಂದೆ ಹೋಗಿ. ಉಳಿದು ಯಾವ ವಿಚಾರ ಮಾಡಬೇಡಿ, ಅದು ಸಜ್ಜನರಿಗೆ ಹಿತ ಆಗಬೇಕು. ಅದು ಒಂದು ಆ ರೀತಿಯಾಗಿರ್ತಕ್ಕಂಥ ಒಂದು ನಿಯಮ. ಸತ್ಯಜ್ಞಾನ ತೀರ್ಥರ ಹತ್ತಿರ ಅನೇಕ ಜನ ದೊಡ್ಡ ದೊಡ್ಡ ಪಂಡಿತರು ಇರ್ತಾಯಿದ್ರು. ಆನಂತರ ಬೆಳಿಗ್ಗೆಲ್ಲ ಸತ್ಯಜ್ಞಾನ ತೀರ್ಥರು ನೈವೇದ್ಯ ಮಾಡ್ತಿದ್ರು. ಬೆಳಗಿನ ಊಟ ಎಲ್ಲರೂ ಮಾಡ್ತಿದ್ರು, ಸ್ವಾಮಿಗಳನ್ನ ನೈವೇದ್ಯ ಮಾಡಿದ್ದಾರೆ ಅಂಥೇಳಿ ಎಲ್ಲರಿಗೂ ಅದು ಮಾನ್ಯವಿತ್ತು. ಆದರೆ ರಾತ್ರಿಯೂ ಕೂಡ ಸತ್ಯಜ್ಞಾನರು ಕೆಲವು ಸಲ ಪಾಠ ಕರೀತಾಯಿದ್ರು. ಆದರೆ ಕೆಲವರು ಬರ್ತಿದ್ರು, ಕೆಲವರು ಬರ್ತಿದ್ದಿಲ್ಲ, ಕೆಲವರು ಲೇಟಾಗಿ ಬರ್ತಿದ್ರು. ಯಾಕೆ ಅಂತ ತಿಳ್ಕೊಂಡಂತೇಳಿ ನೋಡಿ ಸತ್ಯಜ್ಞಾನ ನೋಡಿದರು, ಅದರಲ್ಲಿ ಎಷ್ಟೋ ಜನ ಸ್ವಯಂ ಪಾಕೆಗಳು, ಆನಂತರ ಇನ್ನೊಬ್ಬರ ನೈವೇದ್ಯ ಸ್ವೀಕಾರ ಮಾಡದೇ ಇದ್ದ ಮಹಾವಿದ್ವಾಂಸರು ಇದ್ದರು. ಈಗ ಅವರು ಏನು ಮಾಡಬೇಕು, ಸಾಯಂಕಾಲ ಅಡುಗೆ ಮಾಡಿಕೊಂಡು ಆನಂತರ, ಯಾಕಂದರೆ ಈಗಿನ ದಿವಸ ನಾವು ಎರಡೆರಡು ಪೂಜೆ ಮಾಡೋದಿಲ್ಲ, ನಿಜವಾಗಿಯೂ ಸಾಯಂಕಾಲ ಪುನಃ ಸ್ನಾನ ಮಾಡಿ ಹೊಸ ಅಡುಗೆ ಮಾಡಿ ನೈವೇದ್ಯ ವೈಶ್ವದೇವ, ಸಾಯಂಕಾಲದ ವೈಶ್ವದೇವನ್ನು ಮಾಡಿ, ಈಗ ನಾವು ಸಾಯಂ ಪ್ರಾತರ್ ವೈಶ್ವದೇವಂ ಏಕತಂತ್ರೇಣ ಕರಿಷ್ಠೆ ಅಂತಕೊಂಡು ಮಾಡ್ತೇವೆ. ಇದು ಶಾರ್ಟ್ಕಟ್. ಹಿಂದಿನ ಕೆಲವರು ಶಾರ್ಟ್ಕಟ್ ಮಾಡ್ತಿಲ್ಲ, ಅಡುಗೆ ಮಾಡಿಕೊಂಡು ನೈವೇದ್ಯ ವೈಶ್ವದೇವ ಮಾಡಿಕೊಂಡು ಪ್ರತಿಯೊಬ್ಬರು ತಮ್ಮ ಬೇರೆ ಬೇರೆ ಅಡುಗೆ, ಇವ್ರ ನೈವೇದ್ಯ ಅವ್ರಿಗೆ ನಡೆಯೋದಿಲ್ಲ, ಅವ್ರ ನೈವೇದ್ಯ ಇವ್ರು ನಡೆಯೋದಿಲ್ಲ. ಅದರ ಹಿಂದೆ ಒಂದು ತತ್ವಜ್ಞಾನ ಇದೆ, ಆ ಮಾತು ಬೇರೆ. ಆಗ ಸತ್ಯಜ್ಞಾನ ಏನು ಮಾಡಿದರು, ಅವರ ನಿಯಮ ಭಂಗವಾಗಬಾರ್ದು, ಆದರೆ ಅವ್ರ ಪಾಠಕ್ಕೆ ಸರಿಯಾಗಿ ಬರಬೇಕು. ಅದಕ್ಕೆ ಸತ್ಯಜ್ಞಾನ ತೀರ್ಥರು ಏನು ಮಾಡಿದರು ಅಂತ ತಿಳ್ಕೊಂಡಂತಂದರೆ, ನಮ್ಮ ಗುರು ಹೇಳ್ತಾರೆ, ತಿರುಪತಿ ಒಳಗಿದ್ದಾಗ ಸತ್ಯಜ್ಞಾನ ತೀರ್ಥರು 4 ಚೀಲ ಅಕ್ಕಿ ತರಿಸಿದರು. ಅದನ್ನು ರಾಮದೇವ್ರಿಗೆ ನೈವೇದ್ಯ ತೋರಿಸಿದ್ರು. ನೈವೇದ್ಯ ತೋರಿಸಿ, ಈ ಅಕ್ಕಿ ತೊಗೊಂಡು ಹೋಗ್ರಿ, ಸಾಮೂಹಿಕ ಅಡುಗೆ ಆಗಲಿ, ಊಟ ಮಾಡಿ ಬರ್ರಿ, ಅಡುಗೆ ಮಾಡ್ತಾ ಪಾಠಕ್ಕೆ ಲೇಟ್ ಮಾಡಬೇಡ್ರಿ ಅಂತ. ನಾನು ನೈವೇದ್ಯ ಮಾಡಿದ್ದೇನೆ, ಸಾಯಂಕಾಲದ ಈ ಅಕ್ಕಿಯಿಂದಲೇ ಸಾಯಂಕಾಲದ ಅಡುಗೆ ಆಗಬೇಕು ಅಂದರೆ ಸತ್ಯಜ್ಞಾನ ತೀರ್ಥರು ನೈವೇದ್ಯ ಮಾಡಿದ ಊಟ ಎಲ್ಲರಿಗೂ ಗ್ರಾಹ್ಯ. ಅವರ ನಿಯಮವನ್ನು ಭಂಗ ಮಾಡಲಿಲ್ಲ, ಅವರ ಪಾಠವನ್ನು ತಪ್ಪಿಸಲಿಲ್ಲ ಅಂತನ್ನೋ ಒಂದು ಮಧ್ಯ ಮಾರ್ಗವನ್ನು ಹುಡುಕಿರ್ತಕ್ಕಂಥ ಸತ್ಯಜ್ಞಾನ ತೀರ್ಥ. ಇದು ಅಂತಾರೆ, ಯಾವುದನ್ನು ಯಾವ ಕಾಲಕ್ಕೆ ಯಾವುದನ್ನು ಧರ್ಮ ಅಂತ ಹಿಡಿಬೇಕು ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಕೃಷ್ಣ ಹೇಳಿದ ಮಾತು ಅರ್ಜುನನಿಗೆ ಮಹಾಭಾರತದ ಕರ್ಣಪರ್ವದಲ್ಲಿ ಕೃಷ್ಣ ಹೇಳ್ತಾನೆ, ಧರ್ಮಸ್ಯ ವಚನಂ ಶ್ರೇಯ ಧರ್ಮಜ್ಞಾನಂತೂ ದುಷ್ಕೃತಂ. ಧರ್ಮ ಮಾಡಬೇಕು, ಧರ್ಮಶಾಸ್ತ್ರದ ಮಾತು, ಧರ್ಮಶಾಸ್ತ್ರದ ಈ ಶಬ್ದ ಈ ರೀತಿಯಾಗಿದೆ ಅಂತ ಮಾತನಾಡೋದು ಭಾಳ ಸುಲಭ. ಆದರೆ ಯಾವ ಸಂದರ್ಭದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ನಿರ್ಣಯ ಮಾಡೋದು ಭಾಳ ಕಠಿಣವಾಗ್ತದೆ. ನನ್ನ ಬಂಧುಗಳನ್ನು ಹೇಗೆ ಕೊಲ್ಲಿ ಅಂತ ತಿಳ್ಕೊಂಡಂತೇಳಿ ಅರ್ಜುನ, ಪರವಾಗಿಲ್ಲಪ್ಪ ನಿನಗೆ ದಯ ಬಂದಿದೆ, ಹೋಗು ತಪಸ್ಸಿಗೆ ಅಂತ ಅನ್ಬೇಕಾಗಿತ್ತೆ ಕೃಷ್ಣ. ಹತ್ಯ ಇದು ಪಾಪ, ಆದರೆ ದುಷ್ಟರ ಹತ್ಯ ಇದು ಪುಣ್ಯ.
ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಯತ್ ಸತಾಂ ಧಾರಕಃ, ಯಾವ ನಿಮ್ಮ ವ್ಯವಹಾರದಿಂದ ಅನೇಕ ಸಜ್ಜನರಿಗೆ ಹಿತವಾಗ್ತದೆ ಅದು ಧರ್ಮ. ಅರ್ಥ ತಿಳಿದುಕೊಂಡು ಮುಂದುವರಿಯಿರಿ ಅಂತೇಳಿ. ಆದರೆ ಈ ಅರ್ಥವನ್ನು ಧರ್ಮರಾಜ ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ಹಿಂದೆ ಬಿದ್ದ. ಹೀಗಾಗಿ ಅವನಿಂದ ಕೆಲವು ಅನಾನುಕೂಲತೆಗಳುಂಟಾದವು. ಆ ನ್ಯೂನತೆ ಧರ್ಮರಾಜನಲ್ಲಿ ಇತ್ತು ಅಂತ ಅನ್ನೋದನ್ನು, ಇರ್ತಕ್ಕಂಥ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ ಇಲ್ಲ. ಯಾಕಂತಂದರೆ ಯಮಧರ್ಮರಾಜ ಕಕ್ಷೆಯಲ್ಲಿ ಕಡಿಮೆಯವನು. ದೇವತೆಗಳು ಭಗವಂತನ ವಿಷಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತಾರೆ ಅನ್ನೋ ಸಿದ್ಧಾಂತದ ಪ್ರಕಾರ ಧರ್ಮರಾಜ ಮಾಡಿದ. ಆದರೆ ಇವನ ಧರ್ಮಕ್ಕೆ ಬೆಲೆ ಇಲ್ಲ ಅಂತಲ್ಲ, ಕೃಷ್ಣ ಇವನ ಕೈ ಬಿಡಲಿಲ್ಲ. ನಾ ಕೈ ಬಿಟ್ಟು ಇವನು ತಪ್ಪು ದಾರಿ ಹೋಗ್ತಾನೆ ಅಂತ ತಿಳ್ಕೊಂಡಂತೇಳಿ ಧರ್ಮರಾಜನಿಗೆ ಆಗಾಗ ಮಾರ್ಗದರ್ಶನ ಮಾಡ್ತಾಯಿದ್ದ. ಈ ರೀತಿಯಾಗಿ ಈ ಪ್ರಶ್ನೆಗಳಿಗೆ 2 ಪ್ರಶ್ನೆಗಳ ಉತ್ತರ ಇವತ್ತು ನಾವು ಕಂಡುಕೊಡಲಿಕ್ಕೆ ಪ್ರಯತ್ನಿಸಿದ್ದೇವೆ. ಹೌದು, ಧರ್ಮರಾಜ ಯುಕ್ತಿ ರಹಿತವಾದ ರೀತಿಯಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತೆ ಆ ಶಬ್ದಾರ್ಥದಂತೆ ಮೇಲ್ನೋಟದ ಅರ್ಥದಂತೆ ಆಚರಣೆಯನ್ನು ಮಾಡ್ತಾಯಿದ್ದ. ಮತ್ತು ದ್ಯೂತದ ಸಂದರ್ಭದಲ್ಲಿ ಅವನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕಲಿಪ್ರವೇಶವಾದ್ದರಿಂದಾಗಿ ಅಥವಾ ಶಕುನಿಯ ಮಾಯೆಯಿಂದ ಒಳಗಾಗಿ ಅವನು ಕಾಮಕ್ರೋಧ ಲೋಭಾದಿಗಳಿಗೆ ವಶನಾದ್ದರಿಂದಾಗಿ ಆ ಕಾಲಕ್ಕೆ ಯುಧಿಷ್ಠಿರ ಪರಿಣಾಮ ವಿಚಾರ ಮಾಡದೆ ತನ್ನ ದ್ಯೂತವನ್ನು ಮುಂದುವರಿಸಿದ್ದಾನೆ. ಈ 2 ತಪ್ಪುಗಳು ಇರೋದು ಧರ್ಮರಾಜನಲ್ಲಿ ಇರೋದು ಸ್ವಾಭಾವಿಕ. ಆದರೆ ಇದರರ್ಥ ಅವನು ಎಲ್ಲ 100% ತಪ್ಪು ಮಾಡ್ತಾನೆ ಅಂತಲ್ಲ. ಅವರಿಂದ ಅವನು ಅನೇಕ ಧರ್ಮಗಳನ್ನು ವಿಚಾರ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಈಗ ನಾವು ಇವತ್ತು ತಿಳ್ಕೊಳ್ಳೋಣ ಧರ್ಮದ ಲಕ್ಷಣದಲ್ಲಿ 4ನೇ ಲಕ್ಷಣ ಅಸ್ತೇಯ, ಕಳ್ಳತನ ಮಾಡದಿರುವಿಕೆ. ಇನ್ನೊಬ್ಬರ ವಸ್ತು ಎಂದಿಗೂ ಬಯಸದೇ ಇರುವಿಕೆ, ಇದಕ್ಕೆ ಅಸ್ತೇಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇನ್ನೊಬ್ಬರ ವಸ್ತು ಸರ್ವಥಾ ಬಯಸಲಿಕ್ಕಿಲ್ಲ. ನಿನ್ನೆ ನಾನು ಹೇಳಿದೆ, ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ, ಧರ್ಮರಾಜ ಹ್ಞೂ ಅಂತನ್ನು, ಈಗಲೇ ಹೋಗಿ ದುರ್ಯೋಧನಾದಿಗಳನ್ನು ಶಿಕ್ಷಿಸಿ ಕೊಂದು ನಿಮ್ಮ ರಾಜ್ಯ ನಿಮಗೆ ವಾಪಸ್ ನಾನು ಕೊಡಿಸ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ಇಲ್ಲ, ನಾವು ಕ್ಷತ್ರಿಯರು ಇನ್ನೊಬ್ಬರು ಕೊಟ್ಟ ದಾನವನ್ನು ನಾವು ಸ್ವೀಕಾರ ಮಾಡೋದಿಲ್ಲ. ನಮ್ಮ ಬಾಹುಬಲದಿಂದ ನಾವು ಗೆದ್ದು ನಮ್ಮ ರಾಜ್ಯ ತೆಗೆದುಕೊಳ್ತೇವೆ. ಹಾಗೆ ಮಾತನಾಡುವಾಗ ಧರ್ಮರಾಜ ಭಾಳ ಸರಿಯಾಗಿ ಮಾತನಾಡಿದ. ನಮಗೆ ಅವರಿಗೆ ಪುಕ್ಕಟೆಯಾಗಿರ್ತಕ್ಕಂತಹ ಇನ್ನೊಬ್ಬರಿಂದ ಬಂದಿರತಕ್ಕಂಥ ಹಣ ಎಂದಿಗೂ ಬಯಸಬಾರದು ಅಂತಿದೆ. ಧರ್ಮ ಬಹಳ ಸೂಕ್ಷ್ಮ. ನಮ್ಮ ಆಚಾರ್ಯರು 2 ಸಂಸ್ಥೆಗಳನ್ನು ನಡೆಸ್ತಾ ಇದ್ದರು. ಒಂದು ವಾಣಿ ವಿಹಾರ ವಿದ್ಯಾಲಯ, ತಮ್ಮ ಸ್ವಂತ, ಅದಕ್ಕೆ ಬೇರೆ ಪ್ರೆಸಿಡೆಂಟ್ ಮತ್ತು ಯಾರೂ ಇಲ್ಲ, ಅವರೇ ಸರ್ವ. ಅವ್ರು ಹೇಳಿದ ಹಾಗೆ ವ್ಯವಹಾರ. ಅಲ್ಲಿ ಮೀಟಿಂಗ್ ಇಲ್ಲ, ಮತ್ತೊಂದಿಲ್ಲ, ನಮಗೊಂದಿಲ್ಲ, ಏನಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಸತ್ಯಧ್ಯಾನ ವಿದ್ಯಾಪೀಠ. ಇದು ಒಂದು ನಿಯಮಾವಳಿಯಂತೆ ಇದಕ್ಕೆ ಅಧ್ಯಕ್ಷರು, ಸೆಕ್ರೆಟರಿಗಳು, ಖಂಜಾಚಿಗಳು, ಆನಂತರ ಎಲೆಕ್ಷನ್ ಇತ್ಯಾದಿ ರೀತಿಯಿಂದ ನಡೆಯತಕ್ಕಂಥದ್ದು. ಆದರೆ ಆರಂಭದಲ್ಲಿ ಸತ್ಯಜ್ಞಾನ ವಿದ್ಯಾಪೀಠಕ್ಕೆ ಪ್ರತ್ಯೇಕ ಆಫೀಸ್ ಇರಲಿಲ್ಲ. ವಿದ್ಯಾಪೀಠದ ವಸ್ತುಗಳು ನಮ್ಮಲ್ಲಿದ್ದು, ಆಚಾರ್ಯ ವಾಣಿವಿಹಾರ ವಿದ್ಯಾಲಯದ ವಸ್ತು ಅಲ್ಲೇ ಇದ್ದು.
ಆದರೆ ಎಷ್ಟು ಸೂಕ್ಷ್ಮ ಅವರ ದೃಷ್ಟಿಕೋನ ಇತ್ತು ಅಂತ ತಿಳ್ಕೊಂಡಂತಂದರೆ, ಒಂದು ಸಲ ಒಬ್ಬ ಪ್ರೊಫೆಸರ್ ಬಂದು ಯಾವುದೋ ಪ್ರಶ್ನೆಗಳನ್ನು ಮಾಡಿದರು. ಆಚಾರ್ಯ ಅದಕ್ಕೆ ಪ್ರಮಾಣ ಪುರಸ್ಸರವಾಗಿ ಉತ್ತರ ಕೊಟ್ಟರು. ಇದಕ್ಕೆ ಈಗ ಪ್ರಮಾಣ ಇದೆ ಅಂತ ತಿಳ್ಕೊಂಡಂತ ಹೇಳಿದರು. ಆವಾಗ ಪ್ರೊಫೆಸರ್ ಹೇಳಿದರು, ಸ್ವಲ್ಪ ಪ್ರಮಾಣ ನಾನು ಬರ್ಕೊಂಡ್ರೆ ನನಗೆ ಸರಿ ಆಗ್ತದೆ, ನೆನಪಿರೋದಿಲ್ಲ ಅಂಥೇಳಿ. ನಾನು ಯಾವಾಗಲೂ ಅವ್ರ ಬಾಗಿಲು ಹೊರಗೆ ಕೂತ್ಕೊಳ್ತಕ್ಕಂಥವನು, ಯಾರು ಕರೆದಾಕ್ಷಣಕ್ಕೆ ಹೋಗಬೇಕು ಅಂಥೇಳಿ. ನನ್ನ ಕರೆದ್ರು, ಬಾರೋ ಒಂದು ಪೇಪರ್ ತಂದು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಎಷ್ಟು ಒಂದು ಸಾಮಾನ್ಯ ನಿಯಮ ನೆನಪಿಟ್ಕೊಳ್ಳಿ, ನಮ್ಮ ಗುರುಗಳ ಸೂಕ್ಷ್ಮತೆ ಅವರಿಂದ ನಾವು ಕಲಿಬೇಕಾಗ್ತದೆ. ಪೇಪರ್ ತಂದು ಕೊಡು ಅಂತ ಹೇಳಿದರು. ಅಲ್ಲಿ ನಮ್ಮ ಆಚಾರ್ಯ ಏನು ಮಾಡ್ತಾಯಿದ್ರು ಅಂತಂದರೆ, ಕೆಲವರು ಅಪೂರ್ವ ಗ್ರಂಥಗಳು, ಅವು ತಾಡಾವಲೆಯಲ್ಲಿ ಅಥವಾ ಹಳೆ ಪೇಪರ್ ಭಾಳ ಕೈ ಹಿಡಿದ್ರೆ ಮತ್ತೆ ಮುರಿದು ಹೋಗ್ಬೇಕು, ಆ ರೀತಿಯಾಗಿ. ಆಗಿನ್ನೂ ಜೆರಾಕ್ಸ್ ಮಷಿನ್ಸ್ ಬಂದಿರಲಿಲ್ಲ. ಅದಕ್ಕೆ ಅವರು ತಮ್ಮ ಸಮೀಪದ ಸಂಬಂಧಿಗಳು ಅವರನ್ನು ನೇಮಕ ಮಾಡಿ ಅವರು ದಿನಾಲು 5-6 ತಾಸು ಅದನ್ನು ನೋಡಿ ಬರೆದು ತೆಗಿಬೇಕು. ಅದು ಆ ಸಂಬಳ, ಅದರ ಖರ್ಚು ವ್ಯವಸ್ಥೆ ಸತ್ಯಜ್ಞಾನ ವಿದ್ಯಾಪೀಠದ್ದು, ವಾಣಿವಾರಿಗೆ ಸಂಬಂಧ ಇಲ್ಲ. ಒಂದೇ ಮನೆಯಲ್ಲಿ ಒಂದೇ ಕಡೆಯಲ್ಲಿ 2 ರೀತಿಯ ಸಂಸ್ಥೆಗಳ ವ್ಯವಹಾರ ನಡೀತಾ ಇದೆ. ಪೇಪರ್ ತೊಗೊಂಬ ಅಂತಂದ ಕ್ಷಣಕ್ಕೆ ನಾವು ಹುಡುಕೋದು ಭಾಳ ಯಾಕೆ ಎದುರಿಗೆ ಇರ್ತಕ್ಕಂಥದ್ದು ಅಂತೇಳಿ ಅವರು ಆ ಗ್ರಂಥ ಬರೆಯೋದಕ್ಕೋಸ್ಕರ ಒಂದು ಸ್ಪೆಷಲ್, ಆಗಿನ ಕಾಲಕ್ಕೆ ಸ್ವಲ್ಪ ಬ್ಲೂ ಟೈಪ್ನಲ್ಲಿ ಬರ್ತಕ್ಕಂಥ ಒಳ್ಳೆ ಪೇಪರ್ ಬರ್ತಿದ್ದು, ಅದನ್ನು ಒಂದು ಗಟ್ಟಿ ಇಟ್ಟಿದ್ದರು. ಅಲ್ಲಿ ಯಾಕೆ ಹುಡುಕಬೇಕು ಅಂತಕೊಂಡು ನಾನು ಅದರಲ್ಲಿ ಒಂದು 2 ಪೇಪರ್ ತೆಗೆದುಕೊಂಡು ಬಂದೆ. ನಮ್ಮ ಆಚಾರ್ಯ ನೋಡಿದರು, ಇಲ್ಲ ಹೋಗಿ ವಾಪಸ್ ಇಟ್ವಾ. ಆ ಪೇಪರ್ ಕೇವಲ ಸತ್ಯಜ್ಞಾನ ವಿದ್ಯಾಪೀಠದ ವ್ಯವಹಾರಕ್ಕೆ ಉಪಯೋಗಿಸ್ಬೇಕು, ಅದು ನಮ್ಮ ವೈಯಕ್ತಿಕಕ್ಕೆ ಉಪಯೋಗಿಸ್ಲಿಕ್ಕಿಲ್ಲ. ಹೋಗಿ ನೀನು ಬೇರೆ ಪೇಪರ್ ತೊಗೊಂಬೋಗು, ಇಲ್ಲದ್ರೆ ಹಣ ತೊಗೊಂಡೋಗಿ ಅಂಗಡಿನ ತೊಗೊಂಡು ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಪ್ರೊಫೆಸರ್ ಕೇಳಿದರು, ಏನು 1-2 ಪೇಪರ್ ನೀವು ಕೂಡ ಸತ್ಯಜ್ಞಾನ ವಿದ್ಯಾಪೀಠ ಧರ್ಮ ಕಾರ್ಯಕ್ಕೋಸ್ಕರ ಇದೆ, ನೀವು ಅದೇ ಕೆಲಸ ಮಾಡ್ತಾಯಿದ್ದೀರಿ. ಅಲ್ಲಿ 1-2 ಪೇಪರ್ ತೆಗೆದುಕೊಂಡು ಏನಾಗ್ತಿತ್ತು? ನಿಮಗೆ ಯಾರೇನು ಕಳ್ತನ ಮಾಡಿ ದೋಷ ಕೊಡ್ತಿರಲಿಲ್ಲ, ಅವರು ದೋಷ ಕೊಡ್ತಿರಲಿಲ್ಲ, ಏನೋ ಮಾತು ಬೇರೆ. ನನ್ನ ಮನಸ್ಸು ಒಪ್ತೋದಿಲ್ಲ. ವಿದ್ಯಾಪೀಠಕ್ಕೆ ಇರುವ ಕೆಲಸ ವಿದ್ಯಾಪೀಠಕ್ಕೆ ಆಗಬೇಕು, ಅಲ್ಲಿ ಒಂದು ಪೈಸಾ ನಾನು ಉಪಯೋಗಿಸ್ಬಾರ್ದು. ಯಾಕೆ ಅಂತ ತಿಳ್ಕೊಂಡಂತಂದರೆ ಅದು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಮಾಡದಂತೆ ಆಗ್ತದೆ. ಅದಕ್ಕೆ ನಾನು ತಯಾರಿಲ್ಲ ಅಂತ ತಿಳ್ಕೊಂಡಂತ ಹೇಳಿದೆ. ನಾನು ಪೇಪರ್ ತಂದು ಕೊಟ್ಟೆ. ಅಂದರೆ ಇನ್ನೊಬ್ಬರ ವಸ್ತು ಹೇಗೂ ನನ್ನ ಕೈಯಲ್ಲಿ ಅದೆಲ್ಲ ಉಪಯೋಗಿಸಿದ್ರೆ ಆಯಿತು ಅಂತನ್ನೋದು ಎಂದಿಗೂ ಬರೋದಿಲ್ಲ. ಆ ರೀತಿ ಉಪಯೋಗಿಸಲೂಬಾರ್ದು. ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಸುಭಾಷಿತ ಇದೆ, ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಠವತ ಆತ್ಮವತ್ ಸರ್ವಭೂತೇಷು ಯಹ ಪಶ್ಯತಿ ಸಪಶ್ಯತಿ. ಸರಿಯಾದ ತಿಳುವಳಿಕೆ ಉಳ್ಳವನು ಯಾರು? ಪರಸ್ತ್ರೀಯರನ್ನು ಎಲ್ಲರನ್ನೂ ತಾಯಿ ಅಂತ ತಿಳಿದುಕೊಳ್ಳುವನು. ತಾಯಿಯಲ್ಲಿ ಹೇಗೊಂದು ಆದರ ಭಾವನೆಯೋ ಆದರ ಭಾವನೆಯಿಂದ ನೋಡಬೇಕು ಹೊರತು ಯಾವುದೋ ಮನೋವಿಕೃತಿಯಿಂದ ಕಾಮವಿಕೃತಿಯಿಂದ ನೋಡಬಾರ್ದು. ಆನಂತರ ಪರದ್ರವ್ಯೇಶು, ಇನ್ನೊಬ್ಬರ ಹಣ, ಅದನ್ನು ಮಣ್ಣಿನ ಹೆಂಟೆ ಅಂತ ತಿಳ್ಕೊಂಡು ಅಂತೇಳಿ ಕೈ ಮುಟ್ಟದೆ ದೂರದಿಂದ ಇರಬೇಕು. ಅದನ್ನು ನನ್ನ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಬಿಟ್ಬಿಡ್ಬೇಕು. ಅದನ್ನು ಅದ್ರ ಬೆಲೆ ನನಗೇನು ಬೆಲೆ, ನನಗೆ ಅದು ಏನೂ ಇಲ್ಲ, ಆ ಪಾಪ ನನಗೆ ಬೇಕಾಗಿಲ್ಲ. ಇನ್ನೊಬ್ಬರ ಪರಿಶ್ರಮವಿಲ್ಲದೆ ಪುಕ್ಕಟೆಯಾಗಿ ಇನ್ನೊಬ್ಬರದ್ದು ಬರ್ತಿದ್ರೆ ಬರಲಿ,
ಅಂತ ತಿಳ್ಕೊಂಡಂತನ್ನೋ ಒಂದು ಮನೋವೃತ್ತಿ ಅಂತ ತಿಳ್ಕೊಂಡಂತೇನಿದೆ, ಆ ಮನಸ್ಥಿತಿ ಅಂತ ತಿಳ್ಕೊಂಡಂತೇನಿದೆ, ಆ ಮನಸ್ಥಿತಿ ಇದು ಅಧರ್ಮ, ಇದು ಕಳ್ಳತನ. ಇನ್ನೊಬ್ಬರ ವಸ್ತು ಅದಕ್ಕೆ ನಮಗೆ ಅಧಿಕಾರ ಯಾವಾಗ ಬರ್ತದೆ? ಅದು ಅವ್ರು ಕೊಟ್ಟ ಮೇಲೆ ನಮ್ಮ ಅಧಿಕಾರ ಬರ್ತದೆ. ನಮ್ಮ ಗುರುಗಳು ನಮಗೆ ವಿದ್ಯಾರ್ಥಿಗಳು ಭಿಕ್ಷೆ ಬೇಡಿ ತಂದು ಗುರುಗಳಿಗೆ ಕೊಡಬೇಕು ಅಂತ ನಿಯಮ, ಆ ನಿಯಮವನ್ನು ನೀವು ಪರಿಪಾಲನೆ ಮಾಡಿದರೆ ಬೇಗನೆ ಭಗವಂತ ಅನುಗ್ರಹ ಆಗ್ತದೆ ಅಂತ ತಿಳ್ಕೊಂಡಂಥೇಳಿ ಪರಿಚಿತವಾದ ಒಂದು 10-20-30 ಮನೆಗಳು ಅಲ್ಲಿ ಹೋಗಿ ಗುರುವಾರಕ್ಕೊಮ್ಮೆ ಶನಿವಾರಕ್ಕೊಮ್ಮೆ ಅಕ್ಕಿ ಬೇಳೆ ಸಂಗ್ರಹ ಮಾಡ್ಕೊಂಡು ಬನ್ನಿ ಅಂತ ತಿಳ್ಕೊಂಡಂಥೇಳಿ ಆದರೆ ನಮಗೆ ಕಟ್ಟುನಿಟ್ಟು ಮಾಡಿದರು. ಯಾರ ಮನೆಗೆ ಹೋಗ್ತೀರಿ ಬರೀ ತೆಗೆದುಕೊಂಡು ಬರಬೇಡಿ, 2-5 ನಿಮಿಷ ಮಂತ್ರ ಹೇಳಿ, ಮಂತ್ರ ಹೇಳಿ ಆನಂತರ ಅದನ್ನು ತೊಗೊಂಡು ಬನ್ನಿ. ನಾ ಹೇಳಿದ್ರು ಯಾಕೆ? ಅವ್ರು ಹೇಳಿದರು, ನೀನು ಮಂತ್ರ ಹೇಳಲಿಲ್ಲ ಅಂತ ತಿಳ್ಕೊಂಡಂತಂದರೆ ನಿನಗೆ ದಾನ ತಗೊಳ್ಕೊಳ್ಳಿಕ್ಕೆ ಅಧಿಕಾರವೇ ಇಲ್ಲ, ಅದು ಪರದ್ರವ್ಯವಾಯಿತು. ಅಷ್ಟು ಸೂಕ್ಷ್ಮ ದೃಷ್ಟಿ ಅವರದಿತ್ತು. ಯಜಮಾನ ದಾನ ಕೊಡ್ತಾನೆ ಅಂತ ತಿಳ್ಕೊಂಡ ತಕ್ಷಣಕ್ಕೇ ತೆಗೆದುಕೊಳ್ಳೋದಿಲ್ಲ, ಅವನಿಗೆ ನಾನೇನಾದರೂ ಕೊಡಬೇಕು. ನಾನು ಏನಾದ್ರು ಜ್ಞಾನ ಕೊಟ್ಟರೆ ಅವನು ಕೊಟ್ಟ ತಕ್ಷಣ ನನಗೆ ಬಾಧಕ ಆಗೋದಿಲ್ಲ. ಇದು ಧರ್ಮರಾಜನಲ್ಲಿ ವಿಶೇಷವಾದ ರೀತಿಯಲ್ಲಿತ್ತು. ರಾಜಸೂಯ ಯಾಗದಲ್ಲಿ ಬೇಕಾದಷ್ಟು ಗಳಿಸ್ಕೊಂಡು ಬಂದವರು ಅಣ್ಣ ತಮ್ಮಂದಿರು, ನನಗೆ ತೆಗೆದುಕೊಳ್ಳಿಕ್ಕೆ ಅಧಿಕಾರವಿಲ್ಲ, ಅವರಿದನ್ನು ಸರಿಯಾಗಿ ದಾನ ಧರ್ಮ ಬೇಕಾದಷ್ಟು ಮಾಡಲಿ ಅಂತ ತಿಳ್ಕೊಂಡಂತೇಳಿ ಅದರಲ್ಲಿ ಒಂದು ಪೈಸಾ ಬಯಸಲಿಲ್ಲ ಧರ್ಮರಾಜ. ಅಂದರೆ ಇನ್ನೊಬ್ಬರ ವಸ್ತು ಮೇಲೆ ನಮಗೆ ಅಧಿಕಾರವಿಲ್ಲ, ಅವರು ಇದನ್ನು ತಗೊಳ್ಳಿ ಅಂತ ದಕ್ಷಿಣೆ ಕೊಟ್ಟ ಮೇಲೆ ಆ ದುಡ್ಡು ನಿಮಗೆ ಉಪಯೋಗ. ದಕ್ಷಿಣೆ ಕೊಡಬೇಕು ಅಂತ ಯಜಮಾನ ತಟ್ಟೆಯಲ್ಲಿ ತಂದು ಇಟ್ಟಿದ್ದಾನೆ. ಯಾವುದೋ ಕೆಲಸದಲ್ಲಿ ಯಜಮಾನನಿಗೆ ಮರೆತು ಹೋಯಿತು, ನಾನು ಹೋಗುವ ವೇಳೆ ಆಯಿತು, ಯಜಮಾನ ಯಾವುದೋ ಕೆಲಸದಲ್ಲಿ ಬಿಜಿ ಇದ್ದಾನೆ, ಹೇಗೂ ನನ್ನ ಸಲುವಾಗಿ ಕೊಡೋದಕ್ಕೋಸ್ಕರ ತಂದು ಇಟ್ಟಿದ್ದಾನೆ, ಆಯ್ತು ನಾನು ತೆಗೆದುಕೊಂಡು ಹೋದ್ರೆ ಆಯಿತು ಅಂತ ತಿಳ್ಕೊಂಡು ಅಂತೇಳಿ ಆ ದಕ್ಷಿಣೆ ತೆಗೆದುಕೊಂಡದ್ದು ಕಳ್ಳತನ. ಅದು ಅದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡಬೇಕು. ಎಲ್ಲಿ ತಕ್ಕ ಯಜಮಾನ ಎತ್ತಿ ಕೈ ಕೊಡೋದಿಲ್ಲ, ನನ್ನ ಸಲುವಾಗಿ ಇರಬಿದ್ದರೂ ಕೂಡ ಪರವಾಗಿಲ್ಲ, ಅದು ಕೈ ಎತ್ತಿ ಕೊಡುವವರೆಗೂ ಅದು ನನ್ನ ವಸ್ತು ಅಲ್ಲ. ಇನ್ನೊಬ್ಬರ ವಸ್ತುವನ್ನು ಸರ್ವಥಾ ಬಯಸದೇ ಇರುವಿಕೆ ಇದು ಧರ್ಮದ ಮುಖ್ಯವಾದ ಲಕ್ಷಣ. ಆದ್ದರಿಂದ ಕಳ್ಳತನ, ಮೋಸ, ವಂಚನೆ ಎಲ್ಲ ಹೋಗ್ಬಿಟ್ಟು ಎಲ್ಲ ದುರ್ಗುಣಗಳು ಹೊರಟು ಹೋಗ್ತದೆ ಇದೊಂದು ನಿಯಮ ಇಟ್ಕೊಂಡ್ರೆ. ಇದಕ್ಕೆ ಅಸ್ತೇಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಿಯಮವನ್ನು ನಾವು ಪರಿಪಾಲನೆ ಮಾಡಬೇಕು. ಧರ್ಮರಾಜನಲ್ಲಿರ್ತಕ್ಕಂಥ ಅಸ್ತೇಯದ ಇನ್ನೆರಡು ಉದಾಹರಣೆಗಳನ್ನು ನಾಳೆ ನಾನು ಹೇಳ್ತೇನೆ. ಮುಂದೆ ಮತ್ತು ಪ್ರಶ್ನೆ ಉತ್ತರಗಳನ್ನು ಮತ್ತೆ ಪುನಃ ನಾವು ನೋಡಿ ವಿಚಾರ ಮಾಡಲಿಕ್ಕೆ ಪ್ರಯತ್ನಿಸೋಣ. ನನಗೆ ಗೊತ್ತಿದೆ ಈ ವಿಷಯ ಸ್ವಲ್ಪ ಡ್ರೈ ಸಬ್ಜೆಕ್ಟು, ಆದರೆ ಈ ರಹಸ್ಯಗಳನ್ನು ತಿಳಿದುಕೊಳ್ಳಬೇಕು. ಯಾವ ಪಾತ್ರಗಳನ್ನು ನಾವು ಯಾವಾಗಲೂ ಪುರಾಣದಲ್ಲಿ ಕೇಳ್ತಾ ಇರ್ತೇವೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗಿರಬೇಕು. ಇದೇ ರೀತಿ ಪ್ರಶ್ನೆ ಮಾಡ್ತಾ ಇರಿ, ನನಗೆ ಪರಮಾತ್ಮ ಪ್ರೇರಣೆ ಮಾಡಿದಂಥ ಉತ್ತರವನ್ನು ಕೊಡ್ತೇನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇವತ್ತು 3 ವಿಷಯದ ಬಗ್ಗೆ ನಾವು ಚಿಂತನೆ ಮಾಡಿದ್ದೇವೆ. ಯುಕ್ತಿಯನ್ನು ಎಷ್ಟೋ ಸಲ ಧರ್ಮರಾಜ ಮರೆತು ಕೇವಲ ಮಕ್ಕಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂಥ ಆಚರಣೆ ಮಾಡಿದ.
ಹೌದು, ಅದರಲ್ಲಿ ಯಾವ ಸಂದೇಹವಿಲ್ಲ. ಎರಡನೇದ್ದು, ಕಲಿಪ್ರವೇಶವಾದಾಗ ದುಷ್ಟಶಕ್ತಿ ಆ ವ್ಯಕ್ತಿಯ ಮೇಲೆ ಹೆಚ್ಚು ಡಾಮಿನೇಟ್ ಮಾಡಿದಾಗ ಧರ್ಮರಾಜ ತಪ್ಪುಗಳನ್ನು ಮಾಡಿದ್ದಾನೆ. ಆದರೆ ಅವನಲ್ಲಿರ್ತಕ್ಕಂಥ ಜ್ಞಾನ, ಔದಾರ್ಯ, ಇನ್ನೂ ಅನೇಕ ಶ್ರೇಷ್ಠವಾದಂಥ ಗುಣಗಳು ಅವು ಕೂಡ ಅನುಪಮವಾಗಿದ್ದವು. ಆದ್ದರಿಂದ ತಪ್ಪುಗಳನ್ನು ಬದಿಗಿಟ್ಟರೆ ಧರ್ಮರಾಜನ ವ್ಯಕ್ತಿತ್ವ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆದ್ದರಿಂದ ಅಷ್ಟೇಯ ಜೊತೆಗೆ ಮುಂದೆ ಇಂದ್ರಿಯ ನಿಗ್ರಹ ಇತ್ಯಾದಿಗಳನ್ನು ಅವನಲ್ಲಿ ಇರತಕ್ಕಂಥ ಸಂದರ್ಭವನ್ನು ನೋಡಿಕೊಳ್ಳೋಕ್ಕೆ ನಾವು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.